ಎಲ್ರಿಗೂ ನಮಸ್ಕಾರ. 62ನೇಯ ಲೀಲಾಜಾಲನ್ಯಾಸಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದಂಗೆ ರಸದ ಕುರಿತಾದಂತಹ ಅದ್ಭುತವಾದಂತಹ ಉಪನ್ಯಾಸ ಸರಣಿಯಲ್ಲಿ ನಾವು ಇದ್ದೇವೆ. ಇವತ್ತು ರಸದ ಕುರಿತಾದ 5ನೇಯ ಭಾಗ. ಇದರಲ್ಲಿ ಸರ್ ಅವರು ಕಾವ್ಯದ ವಾಕ್ಯದಲ್ಲಿ ರಸವೇ ಅದರ ಆತ್ಮ ಅಂತ ವಿಶ್ವನಾಥ ಹೇಳಿದ್ದೆ ಯಾಕೆ, ಆಮೇಲೆ ಆತ್ಮ ತತ್ವಶಾಸ್ತ್ರದ ಪದ ಅದಕ್ಕೂ ರಸಕ್ಕೂ ಏನು ಸಂಬಂಧ, ಜೊತೆಗೆ ಮಿಶ್ರ ರಸ ಇದೆಯೇ ಅದು ಹೇಗೆ, ಮತ್ತು ರಸದ ಪ್ರಯೋಜನ, ಈ ವಿಚಾರ ಕುರಿತಾಗಿ ಮಾತಾಡಲಿಕ್ಕಿದ್ದಾರೆ. ಹಿಂದಿನ ಭಾಗದಲ್ಲಿ ರಸಗಳ ಸಾಮಾನ್ಯ ಲಕ್ಷಣಗಳ ಕುರಿತಾಗಿ ಮಾತಾಡಿದರು. ಅದ್ಭುತವಾದ ಒಂದು ಉಪನ್ಯಾಸ ಆಗಿತ್ತು. ಸಾಕಷ್ಟು ಉದಾಹರಣೆಗಳ ಮುಖಾಂತರ ರಸ ಮತ್ತು ಆವೇಶದ ವ್ಯತ್ಯಾಸವನ್ನು ತಿಳಿಸಿದರು. ದೀಪ, ಬೆಳಕು ಮತ್ತು ಉಷ್ಣತೆ, ಕಾವನ್ನು ಬೆಳಕಾಗಿಸುವುದೇ ರಸ ಅಂತ ಹೇಳಿದ್ದು. ಹಾಗೆ ಎಲ್ಲ ರಸದ ಕುರಿತಾಗಿ ಅದರ ವ್ಯಾಖ್ಯಾನ ಕೊಟ್ಟಿದ್ದರು. ಜೊತೆಗೆ ಕಡೆಯದಾಗಿ ರಸಾಯನಶಾಸ್ತ್ರ, ರಸವಿದ್ಯೆ ಆ ಕುರಿತಾಗಿ ಕೂಡ ಬೆಳಕನ್ನು ಚೆಲ್ಲಿದ್ರು ಅಂತ ನೆನಪಿಸ್ತಾ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ರಸ ಅನ್ನುವುದರ ಬಗ್ಗೆ ಅನೇಕ ಸೂಕ್ಷ್ಮ ವ್ಯತ್ಯಾಸಗಳನ್ನು ನಾನು ಹೇಳ್ತಾನೆ ಬರ್ತಾ ಇದ್ದೀನಿ. ಅದರಿಂದ ಸ್ವಲ್ಪ ಮಂಕುತಿಮ್ಮನ ಕಗ್ಗ ಮರಳು ಮನೆಯನ ಕಗ್ಗದ ಹಾಗೆ ಬೆಳೆದ ಹಾಗೆ ಇದು ಉಪನ್ಯಾಸ ಮಾಲಿಕೆ ಬೆಳೀತಾ ಇದೆ. ದಯಮಾಡಿ ಕ್ಷಮಿಸಬೇಕು ಅಂತ ಹೇಳ್ತಾ ಈಗ ಮೂಲ ವಿಷಯಕ್ಕೆ ಬರೋಣ. ಪಂಜೆ ಮಂಗೇಶ್ ರಾಯರು ಅಂತ ಒಬ್ಬ ಕನ್ನಡ ಸಾಹಿತಿ ಇದ್ದಾರೆ. ನಿಮಗೂ ಅನೇಕರ ಅವರ ಕೃತಿಗಳನ್ನ ಓದಿರ್ಬೋದು. ಅವ್ರು ಬರೆದಿರೋ ಕೃತಿಗಳಲ್ಲಿ ಒಂದು ಕೃತಿ ತುಂಬಾ ಆಕರ್ಷಕವಾಗಿದೆ, ಆಶ್ಚರ್ಯಕರವಾಗಿದೆ. ಯಾವುದು ಅಂದ್ರೆ ನಾಗರ ಹಾವೆ ಅಂತ. ನಾಗರ ಹಾವನ್ನು ಕುರಿತೊಂದು ಪದ್ಯ ಬರೆದಿದ್ದಾರೆ ಅವರು. ಆ ಪದ್ಯ ಹೇಗೆ ನಮ್ಮ ಈ ಉಪನ್ಯಾಸಕ್ಕೆ ಪೂರಕವಾಗುತ್ತೆ ಅನ್ನೋದನ್ನ ನೋಡೋಣ. ನಾಗರ ಹಾವೆ ಹಾವಳು ಹೂವೆ, ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೆ, ಕೈಗಳ ಮುಗಿವೆ ಹಾಲನ್ನೀವೆ, ಬಾ 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 ಅಂತ ಕರೀತಾರೆ. ನಮ್ಗೆ ತುಂಬಾ ಬೇಸರ ಆಗಿರುತ್ತೆ. ಯಾವ ಇಮೋಷನ್ ಇಲ್ಲದ್ರೆ ಮನಸ್ಸಿಗೆ ಏನಾಗುತ್ತೆ, ನೀರಸ ಜೀವನ ಅಂತ ಅನ್ನಿಸ್ಬಿಡುತ್ತೆ. ಅಂದ್ರೆ ಇಮೋಷನ್ ಅನ್ನೋ ಪದ ಬಂದಿರೋದೇ ಇಮೋಟ್ ಅನ್ನೋದ್ರಿಂದ. ಇಮೋಟ್ ಅಂದ್ರೆ ಟು ಡಿಸ್ಪ್ಲೇ ಅಂತ ಅರ್ಥ, ಪ್ರದರ್ಶಿಸು ಅಂತ ಅರ್ಥ. ಪ್ರದರ್ಶಿಸುವ ಗುಣ ಇರೋದಿದೆಯಲ್ಲ ಅದು ಇಮೋಷನ್, ಪ್ರದರ್ಶಿಸುವ ಗುಣ. ನೋಡಿ, ಇದರಲ್ಲಿ ನಾಗರ ಹಾವನ್ನ ಕರೀತಾ ಇದ್ದಾರೆ. ನಾಗರ ಹಾವೆ ಹಾವಳು ಹೂವೆ. ಆ ಹಾವಿನಲ್ಲಿ ಒಂದು ಹೂವಿದೆ, ಅಂದ್ರೆ ಆವೇಶದಲ್ಲಿ ಒಂದು ರಸ ಇದೆ. ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೆ, ಬಾಗಿಲ ಬಿಲ ಅಂದ್ರೆ ನಮ್ಮ ಆಲೋಚನೆಗಳೆಲ್ಲ ಇಂದ್ರಿಯಗಳ ಮೂಲಕ ಮನಸ್ಸಿಗೆ ಬಂದಾಗ ಆವೇಶ ಸೃಷ್ಟಿಯಾಗುತ್ತೆ. ಬಾಗಿಲು ಯಾವುದು? ನಮ್ಮ ಪ್ರಪಂಚದ ಎಲ್ಲ ಸಂಗತಿಗಳ ಪ್ರವೇಶಕ್ಕೆ ಯಾವುದು ಬಾಗಿಲು ಅಂದ್ರೆ ನಮ್ಮ ಇಂದ್ರಿಯಗಳು. ಆ ಬಿಲದಲ್ಲೇ ಅಂದ್ರೆ ಮನಸ್ಸಿನಲ್ಲೇ ನಿನ್ನಯ ಠಾವೆ, ಕೈಗಳ ಮುಗಿವೆ ಹಾಲನ್ನೀವೆ, ಬಾ 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 ಅಂತಾರೆ. ಅಂದ್ರೆ ಹಾವಿನ ಅಪಾಯಕಾರಿ ಗುಣವನ್ನು ಅರಿಯದೆ ನಾವು ಬಾ ಅಂತ ಕರಿತೀವಲ್ಲ, ಆವೇಶದ ಅಪಾಯ ಅರಿಯದೆ ನಾವು ಬಾ ಅಂತ ಕರಿತೀವಿ. ನಮ್ಗೆ ಬೋರ್ ಆಗ್ತಿದೆ ಅಂತ ಸಿನಿಮಾ ನೋಡಿ ಇನ್ಯಾರ್ದೋ ಆವೇಶ ಆಮದು ಮಾಡ್ಕೋತೀವಿ. ಅದರಿಂದ ಆವೇಶವನ್ನು ಆಮದು ಮಾಡಿಕೊಳ್ಳುವ ಗುಣ ಇದೆ ಅನ್ನೋದನ್ನ ಮೊದಲನೇ ಪದ್ಯದಲ್ಲಿ ಹೀಗೆ ಹೇಳಿದ್ರು. ನಾಗರ ಹಾವೆ ಹಾವಳು ಹೂವೆ, ಬಾಗಿಲ ಬಿಲದಲ್ಲಿ ನಿನ್ನೆಯ ಠಾವೆ, ಕೈಗಳ ಮುಗಿವೆ ಹಾಲನ್ನೀವೆ, ಬಾ 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 ಅಂತ. ನೆಕ್ಸ್ಟ್, ಹಳದಿಯ ಹೆಡೆಯನ್ನು ಬಿಚ್ಚೋ ಬೇಗ, ಹೊನಲಿನ ಹೊಂದದ ತೂವೋ ನಾಗ, ಕೊಳಲನ್ನೂದುವೆ ಆಲಿಸು ರಾಗ, ನೀ 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 ಅಂತ ಹೇಳ್ತಾರೆ. ಅಂದ್ರೆ ಆ ನಿನ್ನ ಹೆಡೆ ಬಿಚ್ಚು, ಆ ಹೆಡೆ ಬಿಚ್ಚಿನ ಭಯದಲ್ಲಿ ಒಂದು ನಿಮ್ಮ ಹೊಳಲು ಇದೆ. ಯಾಕೆಂದ್ರೆ ಆವಿನ ಹೆಡೆಯ ಮೇಲೆ ಮಣಿ ಇದೆ ಅನ್ನೋಂಥ ನೆನಪು. ನಾನು ನಿನ್ ಜೊತೆಗೆ ಸೇರ್ಕೊಂಡು ಆ ಆವೇಶದಲ್ಲಿ ಭಾಗವಹಿಸ್ತೀನಿ, ಕೊಳಲನ್ನೂದುವೆ ಲಾಲಿಸು ರಾಗ, ನಾನು ಕೊಳಲುತ್ತೀನಿ, ನೀನು ಹಾಡನ್ನ ಕೇಳ್ಕೋ ಅಂತ ಹೇಳ್ತಾರೆ. ಮೂರನೇ ಭಾಗ ಇದೆ ಪದ್ಯದ ಮೂರನೇ ಪದ್ಯ. ಅದು ಏನ್ ಹೇಳ್ತಾರೆ ಅಂದ್ರೆ, ಬರಿಮೈ ತಣ್ಣಗೆ
ಮನದಲ್ಲಿ ಬಿಸಿ ಹಾಗೆ, ನೀನ್ ಮುಟ್ಟಿರ್ ತಣ್ಣಗಿದೆಯಾ, ಆದ್ರೆ ಮನಸ್ಸಿನಲ್ಲಿ ಹಾವು ಅಂದ್ರೆ ಸೇಡಿನ ಪ್ರತೀಕ. ಆವೇಶ ಅನ್ನೋದು ಮೇಲೆ ಏನು ಆವೇಶ ಕಾಣೋದಿಲ್ಲ, ಆದ್ರೆ ಅದು ವ್ಯಕ್ತವಾದಾಗ ಆವೇಶ ತುಂಬಾ ತಾಪತ್ರೆ ಆಗುತ್ತೆ. ಅದಕ್ಕೋಸ್ಕರ ಬರೀ ಮೈ ತಣ್ಣಗೆ ಮನದಲ್ಲಿ ಬಿಸಿ ಹಾಗೆ, ಎರಡೆಳೆ ನಾಲಗೆ ಇದ್ದರೂ ಸುಮ್ಮಗೆ. ಎರಡೆಳೆ ನಾಲಿಗೆ ಇದೆ ಅಂದ್ರೆ ಅದರಲ್ಲಿ ಸಾರ್ವತ್ರಿಕತೆನೂ ಇದೆ, ನನಗೂ ಬರೋ ಕೋಪನೇ ಇನ್ನೊಬ್ರಿಗೂ ಬರುತ್ತೆ. ಹಾಗಾಗಿ ಎರಡೆಳೆ ನಾಲಗೆ ಇದ್ದರೂ ಸುಮ್ಮಗೆ. ಸುಮ್ಮಗಿದೆಯಾ, ಅದು ಯಾವಾಗ ಕತ್ತೀಯೋ ಗೊತ್ತಾಗಲ್ಲ. ಎರಗುವೆ ನಿನಗೆ ಈಗಲೇ ಹೊರಗೆ ಪೋ 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 ಪೋ. ನಮಸ್ಕಾರ ಮಾಡ್ತೀರಪ್ಪ, ಏನೋ ಬಾಂತ್ ಕರೆದೆ, ನೀನ್ ಕೊಳದ ಕುಣಿ, ಆದ್ರೆ ಹೊರಟೋಗ್ಬಿಡು, ಇಲ್ಲಿ ಇರ್ಬೇಡ ಅಂತ ಹೇಳುವಂಥದ್ದು. ಅಂದ್ರೆ ಆವೇಶವನ್ನ ಆಮದು ಮಾಡ್ಕೋಬೇಕು, ಅದನ್ನ ಹೋಗಕ್ಕೂ ಬಿಡ್ಬೇಕಾಗುತ್ತೆ. ಆವೇಶವನ್ನ ನಾವು ತಲೆಯಲ್ಲಿ ತುಂಬಿಟ್ಕೊಳ್ಳಕ್ ಆಗಲ್ಲ ಅಂತ. ರಾಜಸವಾದ ವ್ಯಕ್ತಿ ತನ್ನ ದುಃಖವನ್ನ ಮತ್ತೆ ಸುಖವನ್ನ, ಹರ್ಷ ಶೋಕಗಳನ್ನ ತಲೆಯಲ್ಲಿ ತುಂಬಿಕೊಂಡಿರೋದ್ರಿಂದಲೇ ಅವನಿಗೆ ಜೀವನ ಹೊರೆ ಅಂತ ಅನ್ಸುತ್ತೆ ಅಂತ ಭಗವದ್ಗೀತೆ ಹೇಳುತ್ತೆ. ಹರ್ಷ ಶೋಕಾನ್ವಿತಂ ಅಂತ ಹೇಳುತ್ತೆ. ಅದು 18ನೇ ಅಧ್ಯಾಯದಲ್ಲಿ ಯಾವುದು ರಾಜಸವಾದಂತಹ ಸ್ವಭಾವ ಏನು ಅಂತ ಹೇಳುವಾಗ, ಆ ರಾಜಸವಾದ ವ್ಯಕ್ತಿ ಹೇಗಿರ್ತಾನೆ ಅಂದ್ರೆ ಅವನ ತಲೆಯಲ್ಲಿ ಯಾವಾಗ್ಲೂ ತನಗಾದ ಸಂತೋಷ, ತನಗಾದ ದುಃಖವನ್ನ ತುಂಬಿಟ್ಕೊಂಡಿರ್ತಾನೆ ಅಂತ. ಆತ್ಮೀಯರೇ, ಈಗ ನಾವು ಏನಪ್ಪಾ ಅಂತಂದ್ರೆ ಆವೇಶವನ್ನ, ನಮ್ಮ ಆವೇಶವನ್ನ ರಸವಾಗಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಒಂದು ಭಾಗ ಆದ್ರೆ, ಇನ್ನೊಬ್ಬರಿಗಿರುವಂತಹ ಆವೇಶವನ್ನ ನಾವು ಅನುಭವಿಸೋದು ಹೇಗೆ, ರಸವಾಗಿಸ್ಕೊಳ್ಳೋದು ಹೇಗೆ ಅಂತ ಎರಡು ಸವಾಲುಗಳಿವೆ. ಅಂದ್ರೆ ಆವೇಶಗಳು ನಿರಂತರವಾಗಿ ಎಲ್ಲರ ಮನಸ್ಸಿನಲ್ಲೂ ಹೇಳ್ತಾನೆ ಇರುತ್ತೆ. ಆವೇಶಗಳು ಹೇಳದೇ ಇದ್ರೆ ಮಾತಾಡುವ ಆಸೆ ಕೂಡ ಬರೋದಿಲ್ಲ. ನಮ್ಗೆ ಸುಮ್ಮನೆ ಮಾತಾಡ್ಬೇಕು ಅಂತಲ್ಲ, ನನಗೆ ಯಾವಾಗ ಒಂದು ಇಮೋಷನಲ್ ಕಿಕ್ ಬರುತ್ತೆ, ಒಂದು ಆವೇಶ ಬರುತ್ತೆ, ಅವಾಗ ಇನ್ಯಾರ ಹತ್ರ ಹೇಳ್ಕೋಬೇಕಪ್ಪ ಆವೇಶನ ಅಂತ ಅನ್ನೋಂಥ ಆ ಒತ್ತಾಸೆ ಬರುತ್ತೆ. ಆ ಒತ್ತಾಸೆ ಬಂತು ಅಂತ ಆದ್ರೆ ಆವೇಶ ಬಂತು ಅಂತ ಅರ್ಥ. ಆದ್ರೆ ಈ ಆವೇಶ ನೋಡಕ್ ಚೆನ್ನಾಗಿದೆ ಆ ನಾಗರಹಾವನಾಗೆ, ಆದ್ರೆ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ರೆ ಅದು ಕೂಡ ಅಪಾಯ ಅನ್ನುವಂಥ ಒಂದು ವಿಚಿತ್ರವಾದಂತಹ ಸಂಗತಿಯನ್ನ ಒಂದು ಮಗುವಿಗೆ ಹೇಳುವ ಪದ್ಯದಲ್ಲಿ ಪಂಜೆ ಮಂಗೇಶ್ವರ ಹೇಳಿದ್ರು. ನಾನು ಅದನ್ನ ಇನ್ನೊಂದು ಉದಾಹರಣೆಯಿಂದ ಹೇಳೋದಾದ್ರೆ, ಆವೇಶ ಅನ್ನೋದು ಹಲಸಿನ ಹಣ್ಣಿದ್ದ ಹಾಗೆ. ಹಲಸಿನ ಹಣ್ಣನ್ನ ನಾವು ಯಾರಿಗಾರು ಕೊಟ್ರೆ ಚಾಕು ಕೊಡೋಲ್ಲ, ಬರೀ ಹಲಸಿನ ಹಣ್ಣು ಕೊಡ್ತೀವಿ. ಅವ್ರು ಏನ್ ಮಾಡ್ಬೇಕದ್ನ ತಿನ್ನಕ್ ಆಗಲ್ಲ. ಯಾಕೆಂದ್ರೆ ಹಲಸಿನ ಹಣ್ಣು ಮೇಲೆಲ್ಲ ಬರೀ ಮುಳ್ಳೇ ಇರೋದು. ಅಕಸ್ಮಾತ್ ಅಗದು ತಿಂದ್ರೆ ಅಂಟು ಬಾಯಿಗೆಲ್ಲ ಅಂಟುಕೊಳ್ಳುತ್ತೆ, ಅದು ತಾಪತ್ರ ಇದೆ. ಆದ್ರೆ ಹಲಸಿನ ಹಣ್ಣನ್ನ ಇನ್ನೊಬ್ರು ತಿನ್ನೋ ಹಾಗೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ, ಹಲಸಿನ ಹಣ್ಣನ್ನ ಚಾಕು ತಗೊಂಡು ಬಿಡಿಸ್ಬೇಕು. ನನ್ನ ಹತ್ರ ಚಾಕು ಇರ್ಬೇಕು, ಆ ಚಾಕುಗೆ ಎಣ್ಣೆ ಸವರಿ, ನನ್ನ ಕೈಗೆ ಎಣ್ಣೆ ಸವರಿ, ಆ ಕೈಗೆ ಆ ಅಂಟುಕೊಳ್ಳದ ಹಾಗೆ ಬಿಡಿಸಿ ಆ ಹಲಸಿನ ಸೊಳೆಯನ್ನ ತೆಗಿಬೇಕು. ಆ ಹಲಸಿನ ಸೊಳೆಯನ್ನ ಯಾರಿಗಾದ್ರೂ ಕೊಟ್ರೆ ಅವ್ರು ಸಂತೋಷವಾಗಿ ತಿಂತಾರೆ. ಅದ್ ಬಿಟ್ಬಿಟ್ಟು ಹಲಸಿನ ಹಣ್ಣು ಕೊಟ್ಬಿಟ್ಟು ಚಾಕುನು ಕೊಡದಲ್ಲೇನೆ ಇದ್ರೆ ಅವ್ರೇನ್ ಮಾಡ್ತಾರೆ, ಆವೇಶವನ್ನು ಮಾತ್ರ ಸ್ವೀಕರಿಸ್ತಾರೆ. ಹಾಗಾಗಿ ಈಗ ಆವೇಶ ಅನ್ನೋದು ಹಲಸಿನ ಹಣ್ಣು. ಆ ಹಲಸಿನ ಹಣ್ಣನ್ನ ಸೀಳುವ ಅಥವಾ ಬಿಡಿಸುವ, ಹಲಸಿನ ಹಣ್ಣು ಬಿಡಿಸೋದು ಅಂತ ಹೇಳ್ತಾರಲ್ಲ, ಆ ಹಲಸಿನ ಹಣ್ಣು ಬಿಡಿಸುವ ಕಾರ್ಯಕ್ಕೆ ಎರಡು ಬೇಕು. ಒಂದು ಚಾಕು ಬೇಕು, ಇನ್ನೊಂದು ಅಂಟು ಆಗದ ಹಾಗೆ ತಡೆಯುವ ಒಂದು ಎಣ್ಣೆಯ ಲೇಪನ ಬೇಕು. ಆ ನಿರ್ಲಿಪ್ತತೆಯ ಲೇಪನ ಬೇಕು. ಆ ಹಲಸಿನ ಹಣ್ಣು ಬಿಡಿಸ್ಬೇಕು. ಆಗ ಬಿಡಿಸಿದಾಗ ಅದ್ರಲ್ಲಿ ಹಣ್ಣಿನ ಇದು ಸಿಗುತ್ತೆ, ಏನು ಸೊಳೆಯ ಸವಿ ಸಿಗುತ್ತೆ. ಅವಾಗ ನೀವು ಏನ್ ಪಾಯಸ ಬೇಕಾದ್ರೂ ಮಾಡ್ಕೋಬಹುದು, ಹಾಗೆ ಬೇಕಾದ್ರೂ ತಿನ್ಬಹುದು, ಅದು ಮುಂದಿನ ಭಾಗ. ಆದ್ರೆ ಮೊದಲು ನಾವು ನಮ್ಮ ಮನಸ್ಸಿನಲ್ಲಿರುವ ಆವೇಶದ ಹಲಸಿನ ಹಣ್ಣು ಬಿಡಿಸೋಕ್ಕೂ ಬರ್ಬೇಕು. ಇನ್ನೊಬ್ರು ಆವೇಶಪೂರ್ಣವಾಗಿ ಹೇಳಿದಾಗ ಅದನ್ನ ಬಿಡಿಸಿ ನೋಡಿ ಇದು ಏನಿದು ಅನ್ನುವಂತಹ ಗಹನವಾದಂತಹ ಒಂದು ಆಲೋಚನೆ, ಶಾಶ್ವತವಾದ ನೆನಪು ಉಳಿಯೋ ಹಾಗೆ ಮಾಡುವಂಥದ್ದು ಹೇಗೆ ಅಂದ್ರೆ ಅದರ ಸಾರ್ವತ್ರೀಕರಣ ಆಗ್ಬೇಕು, ಇಮೋಷನ್ ಆಗ್ಬೇಕು. ಒಂದು ಉದಾಹರಣೆ ಮತ್ತೆ ಕೊಡ್ತೀನಿ ನಾನು ನಿಮ್ಗೆ. ಒಂದು ಅನಾಥ ಮಗು ರಸ್ತೆಯಲ್ಲಿ ಭಿಕ್ಷಾ ಬೇಡ್ತಾ ಇದೆ. ನಂಗೆ ಹೊಟ್ಟೆಗಿಲ್ಲ, ಏನಾದ್ರು ಪೈಸಾ ಕೊಡಿ ಅಂತ ಒಂದು ಮಗು ಕೇಳ್ತಾ ಇದೆ. ಆ ಕೇಳ್ತಾ ಇರುವಾಗ ನಾನೇನ್ ಮಾಡ್ತೀನಿ, ಅಯ್ಯೋ ಪಾಪ ಮಗುಗೆ ಅಷ್ಟೊಂದು ಕಷ್ಟ ಆಗ್ತಿದೆ ಅಂತ ನನ್ನ ಜೇಬಿಂದ ತೆಗೆದು ಒಂದಷ್ಟು ಪೈಸಾ ಕೊಡ್ತೀನಿ. ಆಗ ನನಗೆ ರಸಾನುಭವ ಆಯ್ತೋ ಅಂದರೆ ಆಗಿಲ್ಲ. ಆ ಮಗುವಿಗೆ ಕಷ್ಟ, ನಾನು ಕಷ್ಟದಲ್ಲಿಲ್ಲ, ಅದರಿಂದ ನಾನು ಅದಕ್ಕೆ ಸಹಾಯ ಮಾಡಬೇಕು ಅನ್ನುವಂಥದ್ದು ಇಟ್ ಈಸ್ ಎ ರೆಸ್ಪಾನ್ಸ್ ಟು ದಿ ಸಾರೋ ಅಷ್ಟೇ. ಅದು ಪ್ರತಿಕ್ರಿಯೆ, ಅದು ರಸ ಅಲ್ಲ.
ಇನ್ನೊಬ್ಬ ಬರ್ತಾನೆ, ಅಯ್ಯೋ ನಾನು ಇದ್ರ ಕಷ್ಟ ಹೆಂಗ್ ಪರಿಹರಿಸಕ್ ಸಾಧ್ಯ, ಪ್ರಪಂಚದಲ್ಲಿ ಇಂಥವ್ರು ಬೇಕಾದಷ್ಟು ಜನ ಇದ್ದಾರೆ, ನನಗೆ ನನ್ನ ತಾಪತ್ರಯಗಳಿದೆ ಅಂತ ಅದು ಏನೂ ಕೊಡದಲ್ಲೇನೆ ಹೋಗ್ತಾನೆ ಅಂತ ಇಟ್ಕೊಳ್ಳೋಣ. ಈವನ್ ದೆನ್ ಅದು ರಸ ಅನುಭೂತಿ ಅಲ್ಲ, ಅದು ಕೂಡ ಆ ಘಟನೆಗೆ ಪ್ರತಿಕ್ರಿಯೆ. ಆದ್ದರಿಂದ ನಾವು ಕೊಡುವ ಮೂಲಕವೋ ನಿರಾಕರಿಸುವ ಮೂಲಕವೋ ಆ ಆವೇಶದಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಆವೇಶವನ್ನ ಮೈದುಂಬಿಸ್ಕೊಳ್ಳೋಕ್ ಪ್ರಯತ್ನ ಪಡೋದಿಲ್ಲ. ಇದು ನಾನು ಗಮನಿಸ್ಬೇಕಾದ್ದು. ಆವೇಶವನ್ನ ಮೈದುಂಬಿಸ್ಕೊಂಡ್ರೆ ರಸ ಆಗುತ್ತೆ ಹೊರತು ದೂರ ಹೋದ್ರೆ ರಸ ಆಗೋದಿಲ್ಲ. ನಾವು ಅದಕ್ಕೆ ಪ್ರತಿಕ್ರಿಯೆ ತೋರಿಸ್ಬಿಟ್ರೆ ಅವಾಗ ಪ್ರತಿಕ್ರಿಯೆ ಕಡೆಗೆ ನಮ್ಗೆ ಲಕ್ಷ್ಯ ಹೋಗ್ಬಿಟ್ಟು ಅದು ರಸ ಸೃಷ್ಟಿ ಆಗೋದಿಲ್ಲ. ಅದಕ್ಕೆ ಆವೇಶವನ್ನ ರಸ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅನ್ನುವಂಥ ಸಂಗತಿ. ಆ ಆವೇಶ ಅನ್ನೋದಕ್ಕೆ ಒಂದು ನಿರುದ್ವಿಗ್ನತೆ ಬೆರೆದ್ರೆ ಉದ್ವೇಗ, ಅದು ಉದ್ವೇಗಕ್ಕೊಂದು ನಿರುದ್ವಿಗ್ನತೆಯ ಲೇಪ ಕೊಡೋದು ಅಂದ್ರೆ ಅದು ರಸ ಅಂತ. ಉದ್ವೇಗವೇ ನಿರುದ್ವಿಗ್ನತೆ ತಗೊಳ್ಳೋದಕ್ಕೆ ನಿರಾಕರಿಸ್ತಿದೆ, ನಾವೇನ್ ಮಾಡ್ತಿದೀವಿ, ಉದ್ವೇಗಕ್ಕೆ ಪ್ರತಿಕ್ರಿಯೆ ತೋರಿಸ್ತಿದೀವಿ. ಈ ನಿರುದ್ವಿಗ್ನತೆಯನ್ನ ತರೋದು ಹೇಗೆ ಅಂತ ಅದು ಯಾರು ವಿಶ್ವನಾಥ ಅನ್ನೋನು ಆತ ಹೇಳಿರುವಂಥದ್ದು ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ. ಅಂದ್ರೆ ಆತ್ಮ ಅನ್ನೋ ಪದ ತರ್ತಾನೆ. ವಾಕ್ಯಂ ರಸಾತ್ಮಕಂ ಕಾವ್ಯಂ, ವಾಕ್ಯದಲ್ಲಿ ಆವೇಶ ಇದೆ, ಅದನ್ನ ರಸವಾಗಿ ಪರಿವರ್ತಿಸಿದಾಗ ಆ ವಾಕ್ಯ ಕಾವ್ಯವಾಗುತ್ತೆ ಅಂತ. ಇಲ್ಲಿ 2-3 ತಪ್ಪು ಗ್ರಹಿಕೆಗೆ ಅವಕಾಶ ಇದೆ. ಅಂದ್ರೆ ರಸವನ್ನು ಪ್ರತಿ ವಾಕ್ಯದಲ್ಲೂ ಇರ್ಬೇಕೆ, ಪ್ರತಿ ಪದದಲ್ಲಿ ಇರ್ಬೇಕೆ, ಅಥವಾ ಇಡೀ ಕಥೆಯನ್ನು ಓದ್ಬಿಟ್ಟು ಹರಿಶ್ಚಂದ್ರನ ಕಥೆ ಕರುಣಾರಸ ಶೋಕರಸದಿಂದ ಕೂಡಿದ್ದು ಅಂತ ಇಡೀ ಕಥೆಯನ್ನ ನಾನು ರಸವಾಗಿ ಒಂದು ಹೇಳ್ಬೇಕೆ, ಅಥವಾ ಅಲ್ಲಿಯ ಪ್ರತಿಯೊಂದು ಘಟನೆಯನ್ನು ಸೂಕ್ಷ್ಮವಾಗಿ ನೋಡಿ ಈ ಘಟನೆಯಲ್ಲಿ ಯಾವ ರಸ ಇದ್ದೀತು ಅಂತ ನೋಡ್ಬೇಕೆ ಅನ್ನುವಂಥದ್ದು ಅತ್ಯಂತ ಕುತೂಹಲಕಾರಿಯಾದ ಸಂಗತಿ. ಇದರ ಬಗ್ಗೆ ನಾನು ಇಲ್ಲಿವರೆಗೆ ಪ್ರಸ್ತಾಪ ಮಾಡಿಲ್ಲ, ಈಗ ನಾನು ಮಾಡ್ತಾ ಇದ್ದೀನಿ. ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ನಾವು ವಿಶ್ವನಾಥ ಹೇಳಿರೋದ್ರಲ್ಲೇನೆ, ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಹೇಳಿದ್ರಲ್ಲೇನೆ ಇಡೀ ಕಥೆಯನ್ನೇ ಆಧರಿಸಿ ನಾವು ರಸವನ್ನ ನಿರ್ಧರಿಸಬೇಕಾಗಿಲ್ಲ ಅಂತ ಗೊತ್ತಾಯ್ತು. ಆದ್ರೂ ಒಂದು ವಾಕ್ಯನಾರು ಇರಬೇಕು ಅನ್ನೋ ಅರ್ಥನೂ ಬರೋಕ್ ಸಾಧ್ಯ. ಆದ್ರೆ ವಾಕ್ಯ ಅನ್ನೋ ಪದ ವಾಕ್ಯನಿಂದ ಬಂದಿರುವಂಥದ್ದು. ಆಡುವ ಮಾತಿನ ಒಂದು ಪದ ಒಂದು ಆವೇಶವನ್ನ ಸೃಷ್ಟಿ ಮಾಡ್ಬೋದು. ಈಗ ನೋಡಿ, ನಮ್ಮನ್ನು ಇದಕ್ಕಿದ್ದಾಗ ಯಾರೋ ನಮ್ಮನ್ನು ಬೈದು ಬಿಟ್ರು ಅಂತ ಇಟ್ಕೊಳ್ಳಿ. ಅವರು 2 ಸಾರಿ ಬೈದ್ರೆ ಅಥವಾ ನಂಗೆ ಇದಕ್ಕಿದ್ದಾಗ ಹೊಡೆದು ಬಿಟ್ರೆ ಅವಾಗ ನಮ್ಮಲ್ಲಿ ಆಗ ಕೋಪ ಬರುತ್ತಾ ಇಲ್ವಾ? ಅದರಿಂದ ಆವೇಶ ಬರೋದು ಏನೇನೂ ಕಷ್ಟವಿಲ್ಲ, ಬೇಡ ಅಂದ್ರೂ ಬರುತ್ತೆ. ಆದರೆ ಆ ಆವೇಶ ರಸವಾಗೋದಿಲ್ಲ ಅನ್ನೋದು ಅವನು ಹೇಳಕ್ ಹೊರಟಿರುವಂಥದ್ದು. ಆದ್ರಿಂದ ರಸ ವಾಕ್ಯದಲ್ಲಿಲ್ಲ, ಇದರಲ್ಲಿ ಎಂಥದ್ದು ಕೃತಿಯಲ್ಲಿಲ್ಲ. ಇಡೀ ಘಟನೆಗಳ ಎಲ್ಲವನ್ನೂ ಪರಿಗಣಿಸಿ ರಸವನ್ನ ನಿರ್ಧಾರ ಮಾಡೋದಲ್ಲ. ಅದು ಯಾವುದೋ ಒಂದು ರಸಗಳಿಗೆಯಲ್ಲಿ ಆ ಭಾವ ಯಾವುದೋ ಒಂದು ಪದದಿಂದ ಮೂಡ್ಬಿಡುತ್ತೆ. ಆ ಪದದಿಂದ ಮೂಡುತ್ತಲ್ಲ, ಅದು ರಸಗಳಿಗೆ. ಅದರಿಂದ ರಸಕ್ಕೆ ಒಂದು ವಾಕ್ಯ ಇರಬೇಕು ಅಂತ ಇಲ್ಲ. ಈಗ ಆತ್ಮ ಅನ್ನೋ ಪದನ ಯಾಕೆ ಸೃಷ್ಟಿ ಮಾಡ್ದ ಅಂತ ಭಾರತೀಯ ಚಿಂತನೆಯಲ್ಲಿ ಒಂದು ವಿಚಿತ್ರ ಇದೆ. ಅವರು ಕಾವ್ಯ ಮೀಮಾಂಸೆ ಅಂತ ಕಾವ್ಯದ ಬಗ್ಗೆ ಹೇಳ್ತಿರ್ತಾರೆ, ಮಧ್ಯದಲ್ಲಿ ತತ್ವಶಾಸ್ತ್ರ ಬರ್ತಾರೆ. ತತ್ವಶಾಸ್ತ್ರ ಹೇಳೋರು ಕಾವ್ಯದ ಸಾಲಿನ ಇಟ್ಕೊಂಡು ತತ್ವಶಾಸ್ತ್ರನ ಅರ್ಥೈಸ್ತಾರೆ. ಅಂದ್ರೆ ಏನಾಗುತ್ತೆ, ಖಚಿತವಾಗಿ ಕಾವ್ಯವೇ ಬೇರೆ, ಇದೇ ಬೇರೆ, ಇತಿಹಾಸ ಅರ್ಥಶಾಸ್ತ್ರ ಅಂತ ನಾವು ವಿಷಯದ ಅಧ್ಯಯನದ ವಿಷಯಗಳನ್ನ ವಿಭಾಗ ಮಾಡಿದಾಗ ಮಾಡೋದಿಲ್ಲ. ಎಲ್ಲವನ್ನೂ ಸಮಗ್ರೀಕರಿಸಿ ನೋಡುವ ಗುಣ ಭಾರತೀಯವಾದ ಬರವಣಿಗೆಯಲ್ಲಿ ಕಾಣುತ್ತೆ. ಹಾಗೆ ಇದರಲ್ಲೂ ಕಾಣುತ್ತೆ. ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಆತ್ಮ ಅಂದ್ರೆ ಏನು ಇಲ್ಲಿಗೆ ನಾವು ಬರ್ಬೇಕಾಗತ್ತೆ. ಆತ್ಮ ಅಂತಂದ್ರೆ ನಮ್ಮ ದೇಹ ಅನುಭವಿಸುವ, ನಮ್ಮ ಮನಸ್ಸಿಗೆ ಹೊಳೆಯುವ ಪ್ರಾಪಂಚಿಕ ವಿಷಯಕ್ಕೆ ತೋರುವ ಪ್ರತಿಕ್ರಿಯೆನೇ ಆವೇಶ. ಆ ಆವೇಶವನ್ನ ಆತ್ಮ ಅಂದ್ರೆ ಏನು ಅಂತಂದ್ರೆ, ಆತ್ಮ ಅಂದ್ರೆ ಈ ದೇಹವನ್ನ ಉಳಿಸಿ ದೇಹಕ್ಕೆ ಪ್ರಪಂಚವನ್ನ ಪರಿಚಯಿಸಿ, ಆದರೂ ಆ ಪ್ರಪಂಚವನ್ನ ಯಾವ ದೇಹದ ಮೂಲಕ ನೋಡಿದೆಯೋ ಆ ದೇಹ ನೀನಲ್ಲ ಅಂತ ಹೇಳುವಂಥದ್ದು ಆತ್ಮ ಅಂತ. ಅಥವಾ ಆ ದೇಹಕ್ಕೆ ಅಥವಾ ಎಲ್ಲ ಜೀವಿಗಳಿಗೆ, ಪ್ರಪಂಚದ ಎಲ್ಲ ವಸ್ತುಗಳಿಗೆ 4 ಲಕ್ಷಣಗಳಿದೆ ಅಂತ ಹೇಳ್ತಾರೆ.
ನಾಮ, ರೂಪ, ಗುಣ, ಕ್ರಿಯೆ ಅಂತ. ಅದರಲ್ಲಿ ನಾಮ ಹೆಸರು, ಒಬ್ಬೊಬ್ಬರಿಗೂ ಒಂದೊಂದು ಹೆಸರಿದೆ, ಒಂದು ವಸ್ತುಗೂ ಒಂದು ಹೆಸರಿದೆ. ರೂಪ, ಅದು ಒಬ್ಬೊಬ್ಬರಿಗೂ ಒಂದೊಂದು ಆಕಾರನೂ ಇದೆ, ಒಬ್ಬೊಬ್ಬರಿಗೂ ಒಂದೊಂದು ಸ್ವಭಾವನೂ ಇದೆ. ಅವರು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಆ ಕೆಲಸ ಮಾಡ್ತಾರೆ. ಇದು 4 ಆಯಾ ವ್ಯಕ್ತಿಗಳಿಗೆ ವಿಶಿಷ್ಟವಾದದ್ದು ಅಂತ. ಆದ್ರೂ ಕೂಡ ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ನಾ MRN ಮುಟ್ಟಾಳ ಅಂತ ಬೈದ್ರೆ ನನ್ನೇ ಮುಟ್ಟಾಳ ಅಂತಂದ್ರು ಅಂತ ಅನ್ಕೋತೀನಿ. ಯಾಕೆ ನಾನೇ MRN ಅನ್ಕೊಂಡಿರ್ತೀನಿ. ಸೊ ಅದರಿಂದ ನನ್ನನ್ನ ನಾನು ನಾಮದ ಜೊತೆಯಲ್ಲಿ ಗುರುತಿಸ್ಕೋತೀನಿ ಅಂತ ಇಟ್ಕೊಳ್ಳೋಣ. ಆಗ ನಾನು ನನ್ನ ದೇಹವನ್ನ ಎಲ್ಲರೂ ಹಾಕಿ ಕರೆದ್ರಲ್ಲ, ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ನನ್ನ ಹೆಸರನ್ನೇ ನಾನು ಅಂತ ಅನ್ಕೋತೀನಿ. ಇದು ಒಂದು ರೀತಿಯಲ್ಲಿ ನನ್ನನ್ನು ನಾನು ಅರ್ಥೈಸಿಕೊಳ್ಳುವ ಪರಿ. ಆದರೆ ಆ ಹೆಸರು ನಾನು ಹುಟ್ಟುವ ಮುಂಚೆ ನನಗಿರ್ಲಿಲ್ಲ, ನಾ ಸತ್ತು ಹೋದ್ಮೇಲೆ ಇರೋದಿಲ್ಲ. ಜೊತೆಗೆ MRN ಅಂತ ಕರೆಸ್ಕೊಳ್ಳೋರು 100 ಜನ 1,00,000 ಜನ ಇರ್ಬೋದು, ಅವರೆಲ್ರಿಗೂ ಸೇರಿದ್ದದು, ನಂಗೊಬ್ಬನಿಗೆ ಅಲ್ಲ. ಆದ್ದರಿಂದ ನನಗೆ ಸಂಬಂಧಿಸದ ಯಾವುದೋ ಒಂದು ವ್ಯಾವಹಾರಿಕ ಅಗತ್ಯವ ನನ್ನ ಹೆಸರೇ ಹೊರತು ನಾನು ಆ ಹೆಸರಲ್ಲ ಅನ್ನುವ ಪ್ರಜ್ಞೆ ಇದೆಯಲ್ಲ, ಆಗ ನಾನು ನನ್ನ ಹೆಸರಲ್ಲ ಅನ್ನುವಂಥದ್ದು ಯೋಚನೆ ಬಂದಾಗ ನಾನು ಸಾರ್ವತ್ರಿಕವಾಗಿ ಯೋಚನೆ ಮಾಡಬಲ್ಲೆ. ಇಲ್ಲೇ ಇದ್ರೆ ನನ್ನನ್ನ ಯಾರು ಹೊಗಳ್ತಾರೆ, ಯಾರು ಬೈತಾರೆ ಅನ್ನೋದಕ್ಕೆ ನಾನು ಯಾರು ಅಂದ್ರೆ ನನ್ನ ಹೆಸರು ಅಂತ ಅನ್ಕೊಂಡು, ನಾಮ ನಾನಲ್ಲ. ರೂಪ ನಾನು ಹೋಗ್ಲಿ ಅಂದ್ರೆ ರೂಪವು ನಿರಂತರವಾಗಿ ಬದಲಾಗ್ತಾ ಹೋಗುತ್ತೆ ಅಲ್ವಾ. ನಾನು ಮಗುವಾಗಿದ್ದಾಗ ಬೇರೆ ತರ ಇದ್ದೆ, ಇವಾಗ ಬೇರೆ ತರ ಇದ್ದೀನಿ, ಬದಲಾಗ್ತಾನೆ ಇದೆ. ಅದ್ರಲ್ಲಿ ಬದಲಾಗುವ ನಾನಲ್ಲದ ಹೆಸರು ನಾನಲ್ಲ, ಬದಲಾಗುವ ರೂಪ ನಾನಲ್ಲ. ಇವೆರಡನ್ನು ಸಾಮಾನ್ಯಕ್ಕೆ ಸ್ವಲ್ಪ ಆಲೋಚನೆ ಮಾಡೋರು ಹೊಳೆಯುತ್ತೆ. ಏನಂದ್ರೆ ಹೆಸರೇ ಅವರಲ್ಲ, ಅವರ ರೂಪವೂ ಅವರಲ್ಲ, ಅವರ ಅಲಂಕಾರವೂ ಅವರಲ್ಲ. ಹಾಗಾದ್ರೆ ಯಾರು ಅಂದ್ರೆ ಅವರ ಗುಣ ಅವರು ಅನ್ನುವಂಥದ್ದು ನಮ್ಗೆ ಹೊಳೆಯುತ್ತೆ. ಅವನು ಒಳ್ಳೆ ಮನುಷ್ಯ ಬಿಡಪ್ಪ, ಅವ್ನು ಕೆಟ್ಟ ಮನುಷ್ಯ ಬಿಡಪ್ಪ ಅಂತ ಹೇಳ್ತೀವಿ ನಾವು. ಆದರೆ ಯಾವುದು ರೂಪದ ವಿಷಯದಲ್ಲಿ ನಿಜವೋ ಗುಣದ ವಿಷಯದಲ್ಲೂ ನಿಜ. ಯಾಕೆಂದ್ರೆ ಗುಣ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ನಿಜ, ಆದ್ರೆ ಆ ಗುಣ ರೂಪಕ್ಕಿನ್ನ ವೇಗವಾಗಿ ಬದಲಾಗುತ್ತೆ. ನಾನು ಏನೋ ಕೆಟ್ಟವನಾಗಿರ್ತೀನಿ, ಯಾರದ್ದೋ ಪ್ರಭಾವಕ್ಕೊಳಗಾಗಿ ನಾನು ಒಳ್ಳೆಯವನಾಗ್ಬೋದು, ಅಥವಾ ಒಳ್ಳೆಯವನಾಗಿರ್ತೀನಿ ಇನ್ಯಾರದ್ದೋ ಪ್ರಭಾವಕ್ಕೊಳಗಾಗಿ ಕೆಟ್ಟಾಗ್ಬೋದು. ಅಂದ್ರೆ ಏನಾಯ್ತು, ಜೀವಮಾನ ಪರ್ಯಂತ ನಿರಂತರವಾಗಿ ಬದಲಾಗುವ ಗುಣ ನಾನು ಹೇಗೆ ಆದೇನು ಅಂದಮೇಲೆ ಗುಣವೂ ನಾನಲ್ಲ ಅಂತ ಆಯ್ತು. ನಿರಂತರವಾಗಿ ಬದಲಾಗುತ್ತೆ, ಆದ್ರಿಂದ ಗುಣವೂ ನಾನಲ್ಲ ಅಂತ ಆಯ್ತು. ಇನ್ನೂ ಒಂದು ದೃಷ್ಟಿಯಿಂದ ನೋಡಿ, ಗುಣ ನಾವಲ್ಲ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. ಗುಣ ಅನ್ನೋದು ಎಲ್ಲಿಂದ ಬರುತ್ತೆ? ವಿಜ್ಞಾನ ಕೂಡ ಏನ್ ಹೇಳುತ್ತೆ ಗುಣನ? ಅವನು ಸ್ವಭಾವ ಅಂತ ನಾವು ಕರಿತೀವಿ, ಸ್ವಭಾವ ಅನ್ನೋದು ಅವನೇ ಸ್ವ ಅನ್ನೋದಿದೆ ಅಲ್ಲಿ, ಸೆಲ್ಫ್ ಅಂತ. ಆದ್ರೆ ನಿಜವಾಗಿ ನಮ್ಮ ಸ್ವಭಾವ ನಾವು ನಿರ್ಧರಿಸುವಂಥದ್ದಲ್ಲ, ಅಥವಾ ನಾನು ಅಂತಲ್ಲ, ಯಾವುದೇ ಜೀವಿಯ ಸ್ವಭಾವ ಅದು ನಿರ್ಧರಿಸುವಂಥದ್ದಲ್ಲ. ಚೇಳಿಗೆ ಕುಟುಕುವ ಗುಣ ಇದೆ, ನನಗೆ ಆ ಕುಟುಕುವ ಗುಣ ಇಲ್ಲ. ಮಾತಿನಲ್ಲಿ ಕುಟುಕ್ತೀನಿ, ಅದು ಬೇರೆ ಮಾತು ಬಿಡಿ. ಚೇಳಿಗೆ ಕುಟುಕುವ ಗುಣ ಬಂದದ್ದು ಹೇಗೆ? ಅದು ಅದಕ್ಕಿರುವ ಕೊಂಡಿ, ಅದು ಆನುವಂಶಿಕವಾಗಿ ಬಂದದ್ದು. ಆದ್ದರಿಂದ ಜೀವಶಾಸ್ತ್ರ ಓದಿದವರೆಲ್ಲರಿಗೂ ಗೊತ್ತು, ಒಬ್ಬ ವ್ಯಕ್ತಿಯ ಸ್ವಭಾವ ಆನುವಂಶಿಕತೆ ಮತ್ತು ಪರಿಸರದಿಂದ ಕೂಡಿದ್ದು. ಪರಿಸರ ಬದಲಾಯಿತು ಅಂದ್ರೆ ಅವನ ಸ್ವಭಾವನೂ ಬದಲಾಗುತ್ತೆ. ಬಡತನದಲ್ಲಿದ್ದಾಗ ಜಿಪುಣತನ ಮಾಡ್ತಿದ್ದವನು ಸಿರಿವಂತಿಕೆ ಬಂದ್ರೆ ಧಾರಾಳ ಮಾಡ್ತಾನೆ, ಥ್ರೋವೇ ಕಲ್ಚರ್ ಮಾಡ್ತಾನೆ. ಹಾಗಿದ್ರೆ ಗುಣ ಎಲ್ಲಿ ನಿಯತವಾಗಿದೆ? ಅಂದ್ರೆ ಏನಾಯ್ತು, ನನ್ನ ಗುಣ ಸ್ವಭಾವ ಅನ್ನೋದು ಪರಿಸರದಿಂದ ಆನುವಂಶಿಕತೆಯಿಂದ ನಿರ್ಧಾರ ಆಗುತ್ತೆ ಅನ್ನೋ ಜೀವಶಾಸ್ತ್ರದ ತತ್ವವನ್ನು ನಾವು ಒಪ್ಪಿಕೊಂಡು ಬಿಟ್ರೆ ಅವಾಗ ನನ್ನ ಗುಣವು ನಾನು ಅಲ್ಲ. ಹಾಗಾದ್ರೆ ನನ್ನ ಗುಣ ನಾನು ಯಾರಾಗದೆ? ತಿರುಗಿ ಮೂಲ ಪ್ರಶ್ನೆ ಹೋಗೋದೇ ಇಲ್ಲ. ಅದಕ್ಕೆ ಭಾರತೀಯ ತತ್ವಶಾಸ್ತ್ರಜ್ಞರು ಏನಂತ ಭಾವಿಸ್ತಾರೆ ಅಂತಂದ್ರೆ, ಗುಣಕ್ಕೆ ಕಾರಣವಾದಂತ ಒಂದು ಚೈತನ್ಯ ನನ್ನಲ್ಲಿ ಉಂಟಲ್ಲ, ನನಗೆ ನಿರಂತರವಾಗಿ ಉತ್ಸಾಹದ ಉಚ್ಛ್ವಾಸವನ್ನ, ನಿರುತ್ಸಾಹದ ನಿಶ್ವಾಸವನ್ನ ಮಾಡಿಸ್ತಾ, ಉಸಿರಾಡೋದಕ್ಕೆ ನನಗೆ ಪ್ರೇರಣೆ ಕೊಡ್ತಾ ನನ್ನ ಕೈಲಿ ಉಸಿರಾಡಿಸ್ತಾ, ನನ್ನ ಕೊಳೆತು ಹೋಗುವ ಎಲ್ಲ ಕಣಗಳನ್ನು ಜೀವಂತವಾಗಿರಿಸುವ ಒಂದು ಚೈತನ್ಯ ಇದೆಯಲ್ಲ, ಆ ಚೈತನ್ಯಕ್ಕೆ ಏನಂತ ಹೇಳ್ತಾರೆ? ಆತ್ಮ ಅಂತ ಕರೀತಾರೆ. ಹಾಗಾದ್ರೆ ಆತ್ಮ ಅಂದ್ರೆ, ಆತ್ಮದ ಲಕ್ಷಣ ಏನು ಅಂತಂದ್ರೆ, ನೋಡಿ, ನಾವು ಮಾಡುವ ಊಟದಲ್ಲಿ ರುಚಿ ಇದೆ,
ರುಚಿ ಇಲ್ಲ, ಉಪ್ಪು ಜಾಸ್ತಿ, ಕಹಿ, ಅವೆಲ್ಲ ವ್ಯತ್ಯಾಸ ದ್ವಂದ್ವಗಳಿದೆ. ಆದ್ರೆ ಉಸಿರಾಟದಲ್ಲಿ ಆ ಬಗೆಯ ದ್ವಂದ್ವವೇ ಇಲ್ಲ. ಆ ದ್ವಂದ್ವ ಮಾಡಿಕೊಂಡು ನಾನು ಸರಿಯಾದ ಗಾಳಿನ ಉಸಿರಾಡ್ತೀನಿ ಅನ್ನಕ್ಕೆ ಆಗಲ್ಲ. ಆದ್ರೆ ಉಸಿರಾಟ ಇಲ್ಲದೆ ನಾನು ಬದುಕೋದಿಲ್ಲ. ಆದ್ದರಿಂದ ಯಾವ ಗುಣಾಧಾರಿತವಾದದ್ದು, ಗುಣ ನಿರ್ಧಾರಕವಾದ ಇಂದ್ರಿಯಗಳನ್ನು ಅವಲಂಬಿಸಿದ್ದು ಯಾವುದು? ನನ್ನ ಮನಸ್ಸು, ನನ್ನ ಸ್ವಭಾವ, ನನ್ನ ಗುಣ. ಒಂದು ನಿಮಿಷ. ಹಾಗಾಗಿ ಆತ್ಮ ಅನ್ನೋ ಚೈತನ್ಯಕ್ಕೆ ಗುಣಭೇದವಿಲ್ಲ. ಅದರಿಂದ ನಿರ್ಗುಣವಾದದ್ದು, ಗುಣವನ್ನು ಆಧರಿಸಿಯೇ ಆವೇಶ ಬಂದದ್ದು. ಆದ್ದರಿಂದ ಆತ್ಮಕ್ಕೆ ಆವೇಶವಿಲ್ಲ. ಯಾರಿಗೆ ಆತ್ಮ ಪ್ರಜ್ಞೆ ಉಂಟಾಗುತ್ತೋ ಅವನು ಯಾವ ನಿರ್ಲಿಪ್ತವಾಗಿ ಜಗತ್ತನ್ನು ನೋಡ್ತಾನೆ. ಅವನಿಗೆ ಬದುಕು ಸಾವಿನ ನಡುವೆಯೂ ಅಂತರವಿಲ್ಲ. ಆ ರೀತಿಯ ಒಂದು ಪ್ರವೃತ್ತಿ ಇರುತ್ತೆ ಅಂತ ಆತ್ಮ ಅಂತ ಹೇಳ್ತಾರೆ. ಆ ಆತ್ಮ ಅನ್ನುವಂಥದ್ದು ಕಣ್ಣಿಗೆ ಕಾಣುವಂಥದ್ದಲ್ಲ, ಬುದ್ಧಿಗೆ ಗ್ರಾಹ್ಯವಾದಂಥದ್ದು. ನಾವು ಕಣ್ಣಿಗೆ ಕಾಣುವುದನ್ನೇ ಸತ್ಯವೆಂದು ನಂಬಿರೋರಿಗೆ ಆತ್ಮ ಅನ್ನೋ ಪದ ಯಾಕೋ ತುಂಬಾ ಮುಜುಗರವಾಗಿ ಕಾಣುತ್ತೆ. ಎಲ್ಲಿ ನಾನು ತೋರ್ಸಕ್ಕಾಗಲ್ವಲ್ಲ ನನ್ನ ಆತ್ಮನ? ಐ ಕೆನಾಟ್ ಫೀಲ್. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಆತ್ಮದ ಬಗ್ಗೆ ಹೇಳ್ತಾರೆ. ಯಾವುದು ಮಾತುಗೆ ನಿಲ್ಕೋದಿಲ್ವೋ, ಮನಸ್ಸಿಗೆ ಹೊಳೆಯೋದಿಲ್ವೋ ಅಂತ ಬುದ್ಧಿಗೆ ಮಾತ್ರ ಹೊಳೆಯುವಂಥದ್ದು. ಮನಸ್ಸಿನ ಒಂದು ಭಾಗ ಬುದ್ಧಿ. ಆ ಬುದ್ಧಿಗೆ ಹೊಳೆಯುವಂಥದ್ದು ಅದು ಆತ್ಮ ಅಂತಾರೆ. ಆದ್ದರಿಂದ ನಾನು ಆತ್ಮ ಪ್ರಜ್ಞೆಯಿಂದ ನೋಡಿದಾಗ ನನ್ನ ದೇಹವನ್ನು ನಾನು ಪರಕೀಯವಾಗಿ ನೋಡ್ತೀನಿ, ನನ್ನ ಮನಸ್ಸನ್ನು ನಾನು ಪರಕೀಯವಾಗಿ ನೋಡ್ತೀನಿ, ಇನ್ನೊಬ್ಬರ ದೇಹವನ್ನು ಇನ್ನೊಬ್ಬರ ಮನಸ್ಸನ್ನು ಪರಕೀಯವಾಗಿ ನೋಡ್ತೀನಿ. ನಾನು ನಂದನ್ನೇ ನೋಡಿದ್ಮೇಲೆ ಬೇರೆಯವ್ರದ್ದು ನೋಡೋದು ಸುಲಭ. ಹಾಗೆ ಆತ್ಮ ಹೇಗೆ ನಿರುದ್ವಿಗ್ನವಾಗಿರುತ್ತೋ ಹಾಗೆ ಉದ್ವೇಗವನ್ನ ನಿರುದ್ವಿಗ್ನವಾಗಿ ನೋಡೋದಕ್ಕೆ ಆತ್ಮ ಪ್ರಜ್ಞೆಯ ಅಗತ್ಯ ಇದೆ ಅನ್ನೋ ದೃಷ್ಟಿಯಿಂದ ಅವನು ವಿಶ್ವನಾಥ ಏನ್ ಹೇಳ್ತಾನೆ, ವಾಕ್ಯಂ ರಸಾತ್ಮಕಂ ಕಾವ್ಯಂ. ಆತ್ಮದ ದೃಷ್ಟಿಯಿಂದ ಹೇಗೆ ಮನುಷ್ಯನಿಗೆ ದೇಹ ಅಂತಿದೆಯೋ ಹಾಗೆ ಕಾವ್ಯಕ್ಕೆ, ನಮ್ಮ ಆಡುವ ಮಾತಿಗೆ ಒಂದು ಆತ್ಮ ಅಂತ ಇದೆ ಅಂತ. ಮಲ್ಲಿಗೆ ಮಡಿದರು ಮಧುರವದು ಅಮರ ಎಂದು ಸಾರುವ ನಿವನಾರೋ. ಮಲ್ಲಿಗೆ ಹೂವು ಅಯ್ಯೋ ಅದೇನ್ ಸುಂದರವಾಗಿದ್ರು ಮಾಡೋಗತ್ತಪ್ಪ, ಮಲ್ಲಿಗೆ ಇದ್ದದ್ದು ಮಾಡಿ ಹೋಗುತ್ತೆ ಮಲ್ಲಿಗೆ ಹೂವು ಅಂತ ಹೇಳೋರ್ ಮಧ್ಯದಲ್ಲಿ ಮಲ್ಲಿಗೆ ಹೂ ಬಾಡೋದ್ರೆ ಏನಂತೆ, ಅದರ ಮಧುರ ಇದೆಯಲ್ಲ, ಅದರ ಹಿತ ಇದೆಯಲ್ಲ, ಅದರ ನೆನಪಿದೆಯಲ್ಲ, ಅದು ಉಳಿದೇ ಉಳಿಯುತ್ತೆ ಅಂತ. ಹಾಗಾಗಿ ಹೂವು ದೂರ ಸರಿದ ಮೇಲೂ ಹೂವಿನ ನೆನಪಾಗಿ ಉಳಿಯುತ್ತಲ್ಲ, ಅದು ರಸ. ಮುಂದಿನ ಕಾಲದಲ್ಲಿ ಅದನ್ನು ಬರೀತಾರೆ ನೋಡಿ, ಕಾವ್ಯದ ಕಾಂತಿಯಲ್ಲಿ ಕಣ್ಮರೆಯಾಗಿ ಕಾರಣ ಪುರುಷನು ಇವನಾರೋ. ನನ್ನ ಜೀವನವನ್ನೇ ಒಂದು ಕಾವ್ಯ, ನಾನು ಬೆಳಗಿನಿಂದ ಸಾಯಂಕಾಲದ ವರ್ತನೆಯೇ ಕಾವ್ಯ ಅಂತ ನಾನು ಭಾವಿಸಿದರೆ ಆ ಕಾವ್ಯಕ್ಕೂ ಒಂದು ಆತ್ಮ ಇದೆ. ನನಗೆ ಹೇಗೆ ಗುಣಾಧಾರಿತ ದೇಹದ ವರ್ತನೆ ಇದೆಯೋ ಅದಕ್ಕೊಂದು ನಿರ್ಗುಣವಾದ ಚೈತನ್ಯದ ಬೆಂಬಲ ಇದೆಯೋ ಹಾಗೆ ಯಾವ್ದಿದೆ, ಆ ನಿರ್ಗುಣವಾದಂಥ ಕಾವ್ಯಕ್ಕೂ ಒಂದು ಆತ್ಮ ಅಂತ ಇದೆ. ಆ ಆತ್ಮ ಎಲ್ಲಿದೆ? ಕೈಯಲ್ಲಿದೆಯೋ, ಕಾಲಲ್ಲಿದೆಯೋ, ಕಣ್ಣಲ್ಲಿದೆಯೋ, ಮೂಗಲ್ಲಿದೆಯೋ, ಹೊಟ್ಟೆಯಲ್ಲಿದೆಯೋ? ಎಲ್ಲ ಕಡೆಯಲ್ಲೂ ಇದೆ. ಇಡೀ ದೇಹವನ್ನೇ ವ್ಯಾಪಿಸಿದೆ. ಎಲ್ಲಿ ಜುಗ್ಟಿದ್ರು ನೋಯುತ್ತೆ ನಿಮ್ಗೆ. ಹಾಗೆ ಆತ್ಮ ಕಾವ್ಯ ಆಕರ್ಷಕವಾಗಬೇಕಾದ್ರೆ ಆವೇಶವನ್ನ ರಸ ಮಾಡಿದಾಗ ಅದು ಆಕರ್ಷಕವಾಗುತ್ತೆ ಅಂತ ವಿಶ್ವನಾಥ ಕವಿಯ ಆಶಯ. ಹಾಗಿದ್ರೆ ಆ ಆತ್ಮವಾಗಿ ತನ್ನ ಆತ್ಮವಾಗಿ ತನ್ನ ದೇಹವನ್ನು, ತನ್ನ ಮನಸ್ಸನ್ನು, ತನ್ನ ಮನಸ್ಸಿನಲ್ಲಿ ಮೂಡಿದ ಆವೇಶವನ್ನು ಅರಿಯಲು ಪ್ರಯತ್ನ ಪಟ್ಟಾಗ ಆ ರಸ ಸ್ಪಷ್ಟವಾಗುತ್ತೆ. ಇಲ್ಲದ್ರೆ ಮಸಕಾಗುತ್ತೆ. ಈಗ ನಮ್ಗೇನ್ ಗೊತ್ತಿಲ್ಲ ಅಂತಲ್ಲ, ನಮಗೂ ಗೊತ್ತು ಹಾಸ್ಯ ರಸ ಅಂದ್ರೆ ಏನು, ನಮ್ಮನ್ನ ಯಾವ್ದು ನಗ್ಸೋತ್ತೋ ಅದು ಹಾಸ್ಯ ರಸ. ಆದರೆ ಆ ಹಾಸ್ಯ ರಸ ಅಲ್ಲ, ಅದು ಹಾಸ್ಯ ಅಷ್ಟೇ. ಹಾಸ್ಯ ರಸ ಆಗ್ಬೇಕಾದ್ರೆ ಅದು ನಮ್ಮನ್ನ ಇಡೀ ಜೀವನವೇ ಅದರಲ್ಲಿ ಕಾಣ್ಬೇಕು. ವಿಲಿಯಂ ಬ್ಲೇಕ್ ಅಂತ ಒಬ್ಬ ಕವಿ ಹೇಳ್ತಾನೆ, ರಿಫ್ಲೆಕ್ಷನ್ ಆಫ್ ಯೂನಿವರ್ಸ್ ಇನ್ ಎ ಗ್ರೈನ್ ಆಫ್ ಸ್ಯಾಂಡ್ ಅಂತಾನೆ. ಒಂದು ಮರಳಿನ ಕಣದಲ್ಲಿ ಇಡೀ ವಿಶ್ವದ ಪ್ರತಿಬಿಂಬ ಇದೆ ಅಂತ ಹೇಳ್ತಾನೆ. ಇಡೀ ವಿಶ್ವದ ಪ್ರತಿಬಿಂಬ ಹೇಗಿರಕ್ಕೆ ಸಾಧ್ಯ ಒಂದು ಮರಳಿನ ಕಣದಲ್ಲಿ?
ವಿಶ್ವ ತುಂಬಾ ದೊಡ್ಡದು, ಆದ್ರೆ ಮರಳಿನ ಕಣ ತುಂಬಾ ಚಿಕ್ಕದು. ಇಲ್ವೋ? ಇದೆ. ಹೇಗೆ ಅಂದ್ರೆ ವಿಶ್ವ ಅನ್ನೋದು ಸೂರ್ಯನ ಸುತ್ತ ಗ್ರಹಗಳು ಸುತ್ತತ್ವೆ, ಗ್ರಹದ ಸುತ್ತ ಉಪಗ್ರಹ ಸುತ್ತತ್ವೆ, ಹೀಗೆ ಒಂದು ವ್ಯವಸ್ಥೆ ಇದೆಯಲ್ಲ. ಹಾಗೆ ಪರಮಾಣುವಿನಲ್ಲೂ ಒಂದು ತನ್ನ ಕೇಂದ್ರದ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತ ಇದೆಯಲ್ಲ. ರಿಫ್ಲೆಕ್ಷನ್ ಅಂದ್ರೆ ನಾವು ಕನ್ನಡಿಯ ರಿಫ್ಲೆಕ್ಷನ್ ಅಂತಲ್ಲ, ಅದು ಅಲ್ಲಿ ಯಾವ ಸತ್ವ ಇದೆಯೋ ಅದನ್ನ ಪರಮಾಣು ರಚನೆ ನೋಡಿದ್ರೆ ಗ್ರಹಮಂಡಲವನ್ನ ನೆನಪಿಸತ್ತೋ ಇಲ್ವೋ? ಆ ನೆನಪಿಸತ್ತಲ್ಲ, ಅವೆರಡರ ಮಧ್ಯೆ ಒಂದು ಸಮಾನತೆ ಅಲ್ಲ, ಸಮಾಂತರತೆ ಇದೆ, ಪ್ಯಾರಲಲಿಸಮ್ ಇದೆ. ಆ ಪ್ಯಾರಲಲಿಸಮ್ನ ಹುಡುಕುವಾಗ ನಮಗೆ ಆವೇಶದಲ್ಲಿ ಪ್ಯಾರಲಲಿಸಮ್ ಹುಡುಕಿದಾಗ ರಸ ಸೃಷ್ಟಿ ಆಗುತ್ತೆ ಅನ್ನುವಂಥದ್ದು ಗಮನಿಸ್ಬೇಕಾದ. ಆದ್ದರಿಂದ ನಮಗೆ ಆವೇಶಕ್ಕೆ ಏನೇನೂ ಕೊರತೆ ಇಲ್ಲ, ನಮ್ಮಲ್ಲಿದೆ, ನಮ್ಮ ಸುತ್ತಮುತ್ತ ಜನರನ್ನು ನೋಡಿದಾಗಿದೆ, ನಿರಂತರವಾಗಿ ಆವೇಶ ಬರ್ತಾನೆ ಇದೆ ನಮ್ಗೆ. ಆದ್ರೆ ನಮ್ಮ ತಾಪತ್ರಯ ಇರೋದು ಎಲ್ಲಿ ಹಾಗಾದ್ರೆ ಅಂದ್ರೆ ಆವೇಶದ ಕೊರತೆ ಇಲ್ಲಲ್ಲ, ಆವೇಶವನ್ನ ಹಲಸಿನಣ್ಣು ಎಲ್ಲರ ಹತ್ರನೂ ಇದೆ, ಆ ಚಾಕು ಇಲ್ಲ, ಆ ಹಲಸಿನಣ್ಣು ಹ್ಯಾಕ್ ಕುಯ್ಬೇಕು ಅಂತ ಗೊತ್ತಿಲ್ಲ. ಇಲ್ಲಿ ನಮ್ಮ ಸಮಸ್ಯೆ ಇರೋದು. ಅದನ್ನ ಅವನು ಹೇಳುವಂಥದ್ದು ಸಾಮಾನ್ಯ ಸಂಭಾಷಣೆ ಕಾವ್ಯವಾಗಬೇಕಾದ್ರೆ ಅದರಲ್ಲಿ ಚಾಕು ಎಣ್ಣೆ ಎರಡು ಕೊಟ್ರೆ ಆಗದು ಏನಾಗುತ್ತೆ, ಆತ್ಮ ಆಗುತ್ತೆ. ಈಗ ನೋಡಿ, ಇದು ವಿಶ್ವನಾಥ ಹೇಳುವಂಥ ಆತ್ಮದ ಭಾಷೆಯ ಮೂಲಕ ರಸವನ್ನ ವಿವರಿಸಿದ್. ಯಾಕೆ ಅಂದ್ರೆ ಆತ್ಮಕ್ಕಿರುವಂತಹ ನಿರ್ಲಿಪ್ತ ಗುಣ ನನ್ನ ಮನಸ್ಸಿಗೆ ಬಂದು ಆವೇಶವಾಗಿ ತಿಂದಲೇನೆ ಅದನ್ನ ರಸವಾಗಿಸ್ಕೋಬೇಕು ಅಂತ BVG ಅವರು ಅದನ್ನೇ ಹೇಳ್ತಾರೆ. ಚಿತ್ತದ ಅನುಭಾವ ಭಾವ ಸಂಭಾವನೆಗಳೆಲ್ಲ ಭತ್ತ, ಅದನ್ನು ವಿಚಾರ ಯುಕ್ತಿಗಳು ಕುಟ್ಟೆ ತತ್ವ ತಂಡುಲ ದೊರಗುವುದು, ಆಗ ನಿತ್ಯ ಭೋಜನ ನಮಗೆ ಮಂಕುತಿಮ್ಮ. ಆ ತತ್ವ ತಂಡುಲ ಮಾಡಕ್ ಹೋಗ್ತಿಲ್ಲ, ನಾವು ಬೌತಾನೆ ಮುಕ್ಕಕ್ ಹೋಗ್ತೀವಿ, ಹಲಸಿನಣ್ಣು ಹಾಗೆ ಕಚ್ಚಿ ತಿನ್ನಕ್ ಹೋಗ್ತೀವಿ. ಸೀಬೆ ಹಣ್ಣಲ್ಲ, ಸೇಬ್ ಹಣ್ಣಲ್ಲ, ಕಚ್ಚಿ ತಿನ್ನೋದಕ್ಕೆ ಹಲಸಿನಣ್ಣಿನ ರೀತಿ ಬೇರೆ. ಹಾಗಾಗಿ ನಾವು ಆವೇಶಗಳನ್ನೆಲ್ಲ ತಂದ್ಕೋತೀವಿ, ರಸ ಮಾಡ್ಕೊಳಕ್ ನಮ್ಗೆ ಬರ್ತಾ ಇಲ್ಲ. ಹಾಗಾದ್ರೆ ರಸ ಮಾಡೋದು ಕಲ್ತ್ಕೊಳ್ಳೋದು ಯಾರು ಹೇಳ್ಕೊಳ್ಬೇಕು ನಮ್ಗೆ? ಅದಕ್ಕೆ ಕಾವ್ಯಗಳಿರುವಂಥದ್ದು. ಕಾವ್ಯಗಳಲ್ಲಿ ಒಂದು ಇದನ್ನ ರಸ ಮಾಡ್ತಾರೆ. ರಸ ಮಾಡೋದು ಅಂದ್ರೆ ಏನಪ್ಪಾ ಅಂತಂದ್ರೆ ಆ ಆವೇಶವನ್ನ ಬೇರೆ ಏನೆಲ್ಲ ಹೇಳೋದಕ್ಕೆ ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ, ಅವಾಗ ಅದು ರಸ ಆಗುತ್ತೆ ಅಂತ. ಈಗ ನಾನು ಇದನ್ನ ಒಂದು ಹಾಸ್ಯ ಪ್ರಸಂಗ ನಾವು ಅಂದ್ಕೊಳ್ಳೋ ಹಾಸ್ಯಕ್ಕೂ ಅದು ರಸ ಆಗೋದಕ್ಕೂ ವ್ಯತ್ಯಾಸ ಹೇಳ್ತೀನಿ. ನಾನು ಅದನ್ನ ಕಾವ್ಯದಲ್ಲಿ ಹೇಳೋದಕ್ಕೆ, ನೀವು ಕಾವ್ಯ ಓದಿರೋಲ್ಲ, ಅದರಿಂದ ನಾನು ಕಾವ್ಯದ್ದೆಲ್ಲ ಹೇಳ್ಬೇಕಾಗುತ್ತೆ, ಮತ್ತೆ ಸರಣಿ ಉದ್ದ ಆಗುತ್ತೆ. ಅದ್ರ ನೀವೆಲ್ಲ ಸಿನಿಮಾ ನೋಡಿರ್ತೀರ, ಅಕಸ್ಮಾತ್ ಆ ಸಿನಿಮಾದ ಕೆಲವು ಉದಾಹರಣೆಗಳು ಕೊಟ್ರೆ ಬಹುಶಃ ಆವೇಶ ರಸವಾಗುವ ಬಗೆಗೆ ಇನ್ನಷ್ಟು ಸ್ಪಷ್ಟ ಆಗುತ್ತೆ ಅಂತ ಸಿನಿಮಾದ ಉದಾಹರಣೆ ಕೊಡ್ತಾ ಇದ್ದೀನಿ. ನನಗೆ ರಸದ ಒಂದು ಉದಾಹರಣೆ ಕಾವ್ಯದಲ್ಲಿ ಕೊಡಕ್ ಬರೋಲ್ಲ ಅಂತಲ್ಲ, ಬಂದ್ರು ನಾನು ಈ ರೀತಿ ಸಿನಿಮಾಕ್ಕೆ ಇಳಿದಿದ್ದೀನಿ. ಯಾಕೆಂದ್ರೆ ನಮ್ಗೆ ಅದು ಸ್ಪಷ್ಟವಾಗೋದು ಪರಿಚಿತ ಉದಾಹರಣೆಯಿಂದ ಮಾತ್ರ. ಸತ್ಯ ಹರಿಶ್ಚಂದ್ರ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಸತ್ಯ ಹರಿಶ್ಚಂದ್ರದಲ್ಲಿ ನಕ್ಷತ್ರಿಕ ಇದ್ದ. ಆ ನಕ್ಷತ್ರಿಕನ್ನ ಏನಾಗುತ್ತೆ ಅಂತಂದ್ರೆ ಅವನು ಹಾಸ್ಯ ಪಾತ್ರ. ಆ ಹಾಸ್ಯ ಪಾತ್ರನ ಎಷ್ಟು ಚೆನ್ನಾಗಿ ಅಲ್ಲಿ ನಡೆಸ್ಕೊಂಡು ಹೋಗ್ಲಾಗತ್ತೆ ಅಂತಂದ್ರೆ ಅವನು ಹೇಳ್ತಾನೆ, ಆ ಒಂದು ಹಾಡಿದೆ, ಏನಿದಿ ಗ್ರಹಚಾರವೋ ಏನಿದಿ ವನವಾಸವೋ, ಏನ ಮಾಡಿದನೆಂದು ಈ ಗತಿ ನನಗೆ ತಂದೆಯೋ ಪಶುಪತಿ ಅಂತ ಹೇಳ್ತಾನೆ. ಅವನಿಗೆ ವನವಾಸದ ಕಷ್ಟ ಅನುಭವಕ್ಕೆ ಬರ್ತಿದೆ. ಹರಿಶ್ಚಂದ್ರ ಕಷ್ಟದ ಹಿಂದೆ ನಾನು ಸತ್ಯಸಂಧ ಅಂತ ನಿರಾಳವಾಗಿರ್ತಾನೆ. ಆ ಕಾಂಟ್ರಾಸ್ಟ್ ವೈದೃಶ್ಯದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಾಡನ್ನು ಬರೀತಾನೆ. ಅಂದ್ರೆ ಏನಾಗುತ್ತೆ, ನಾವು ನಕ್ಷತ್ರಕ್ಕೆ ನೋಡಿ ನಗ್ತೀವಿ, ಜೊತೆಗೆ ಹರಿಶ್ಚಂದ್ರನ್ನು ಮೆಚ್ಕೋತೀವಿ. ಒಟ್ಟಿಗೆ ಆಗ್ತಾ ಇದೆ ಕೆಲಸ. ಕಾಲ ಕಾಲಕ್ಕೆ ತಿಂದು ತೇಗಿ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಕೂಳು ಇಲ್ಲದೆ ನೀರು ಇಲ್ಲದೆ ಅಲೆವಗತಿಯದು ಬಂದಿದೆ. ಅಲ್ಲ, ಇವನ್ಗೆ ಇಷ್ಟು ಕಷ್ಟ ಆದ ಆಶ್ರಮದಲ್ಲಿ ಇನ್ನೇನು ಊಟ ಹಾಕಿದ್ದಾರೆ. ಮಹಾರಾಜ ಆದವನು ಎಲ್ಲ ವೈಭವಗಳನ್ನು ಹಂಸತೂಲಿಕ ತಲದಲ್ಲಿರುವಂತವನು ಪ್ರತಿಯೊಂದು ವೈಭವದಲ್ಲಿ ಇದ್ದವನ್ಗೆ ಏನಾಗ್ಬೇಕು? ಅವನು ಸುಮ್ಮನೆ ಬರ್ತಾ ಇದ್ದಾನೆ, ಅವನು ಅದನ್ನ ರಸವನ್ನು ಅನುಭವಿಸ್ತಾ ಇದ್ದಾನೆ, ಇವನು ಆವೇಶವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ಎಷ್ಟು ಚೆನ್ನಾಗಿ ಹಾಗೆ ಹೇಳ್ತಾರೆ. ಕಾಲ ಕಾಲಕ್ಕೆ ತಿಂದು ತೇಗಿ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಕೂಳು ಇಲ್ಲದೆ ನೀರು ಇಲ್ಲದೆ ಅಲೆವಗತಿಯದು ಬಂದಿದೆ ಅಂತ.
ಇಲ್ಲಿ ಆ ನಕ್ಷತ್ರಿಕನ ನೋಡುವ ನಗುವುದರ ಜೊತೆಗೆ ನಕ್ಷತ್ರಿಕನ ಆ ಪಕ್ಕದಲ್ಲೇ ಅದಕ್ಕಿನ್ನ ದೊಡ್ಡ ಕಷ್ಟದಲ್ಲಿರೋನು ನಿರಾಳವಾಗಿದ್ದಾನೆ ಅನ್ನುವಂಥದ್ದು ಇದೆಯಲ್ಲ, ಎಷ್ಟು ಸ್ಪಷ್ಟವಾಗಿ ನಮ್ಗೆ ಹೊಳೆಯೋ ಹಾಗೆ ಆ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ. ಯಾವಾಗ ನೀವು ನಕ್ಷತ್ರಿಕನ ನೋಡಿ ನಕ್ಕರೋ ಅದು ಆವೇಶ. ಆ ಆವೇಶದಿಂದ ಹರಿಶ್ಚಂದ್ರನ ಒಂದು ಸ್ಥಿತಿಯನ್ನ ನಾವು ಕಲ್ಪಿಸ್ಕೋತೀವೋ ಅದು ರಸ. ಹರಿಶ್ಚಂದ್ರ ಹೇಗ್ ಮೌನವಾಗಿದ್ದ, ಇವನಿಗಿನ್ನ ಕಷ್ಟಪ್ಪ, ಅವನು ಇನ್ನೂ ಜೋರಾಗಿ ಹಾಡು ಹೇಳ್ಬೇಕಾಗಿತ್ತು, ಹೇಳಲ್ಲ ಅವನು, ಇವನು ಹೇಳ್ತಾನೆ. ಇದು ಆವೇಶಕ್ಕೂ ರಸಕ್ಕೂ ಇರುವಂತಹ ತುಂಬಾ ಮುಖ್ಯವಾದ ವ್ಯತ್ಯಾಸ. ಅದೇ ಸಿನಿಮಾದಲ್ಲಿ ಅದೇ ಸಂಭಾಷಣೆಯಲ್ಲಿ ಬರುವಾಗ ಒಂದ್ಸರಿ ಅವನು ವಿಶ್ವಾಮಿತ್ರನ್ ಕೇಳ್ತಾನೆ, ಏನಂದ್ರೆ ಅಂಡಪಿಂಡ ಬ್ರಹ್ಮಾಂಡ ಕಟಾಹದಲ್ಲಿ ಯಾವಾಗ್ಲೂ ವಟವಟ ಚಟಚಟ ಅಂತ ಅನ್ನೋದು ಯಾವುದು ಅಂತ. ಗುರುಗಳೇ, ನಂಗೊಂದು ಅನುಮಾನ ಇದೆ, ಯಾವುದು ಅಂತ ಕೇಳ್ತಾನೆ. ಆ ಗುರು ಇನ್ನೇನೋ ಯೋಚನೆ ಮಾಡ್ತಾನೆ, ಅವ್ನಿಗೆ ಸಿಟ್ಟು ಬಂದ್ಬಿಡುತ್ತೆ. ನಿನ್ ಪಿಂಡ ಅಂತ ಬೈತಾನೆ. ಪಿಂಡ ಅನ್ನೋದು ಬ್ರಾಹ್ಮಣ ಬೈಗಳ. ವಿಶ್ವಾಮಿತ್ರ ಅವನ ಆ ಬೈಗಳನ್ನ ಬೈದ. ಅವ್ನು ಕ್ಷತ್ರಿಯ ಆದ್ರೂ ಕೂಡ, ಕ್ಷತ್ರಿಯ ಬ್ರಾಹ್ಮಣ ಆದವನ ಅದು ಬೇರೆ ಮಾತು. ನಮ್ಮ ಹಾಗೆ ನಾವು ತಪ್ಪು ತಿಳ್ಕೊಂಡಿದ್ದೀವಿ, ಬ್ರಾಹ್ಮಣರು ಅಂದ್ರೆ ಒಂದ್ ಜಾತಿಯವರು ಅಂತ. ಇರ್ಲಿ ಬಿಡಿ, ಅದಕ್ಕೆಲ್ಲ ಹೋಗಲ್ಲ ನನಗ. ಪ್ರಶ್ನೆ ಏನು ಅಂದ್ರೆ ನಿನ್ ಪಿಂಡ ಅಂತಾನೆ. ಆಮೇಲೆ ಇಡೀ ಚಲನಚಿತ್ರ ಮುಗಿದ ಮೇಲೆ ಅದೇ ನಕ್ಷತ್ರಿಕ ಹೇಳ್ತಾನೆ, ಎಂಥ ಉಪದೇಶ ಕೊಟ್ಟ ನನ್ನ ಗುರು, ನಿಜ ಅಂಡಪಿಂಡ ಬ್ರಹ್ಮಾಂಡದಲ್ಲಿ ಚಟ್ಚಟ ಪಿಟ್ಪಿಟ ಅಂತ ಶಬ್ದ ಮಾಡುವಂಥದ್ದು ನನ್ನ ಪಿಂಡ ಅಂತ ಹೇಳ್ತಾನೆ. ಅಂದ್ರೆ ಐ ಅವೇರ್ನೆಸ್ ಇದೆಯಲ್ಲ, ಅದು ಬಾಡಿ ಅವೇರ್ನೆಸ್, ಮೈಂಡ್ ಅವೇರ್ನೆಸ್ ಆದಾಗ, ದೈಹಿಕ ಪ್ರಜ್ಞೆ ಆದಾಗ, ಮನಸ್ಸಿನ ಪ್ರಜ್ಞೆ ಆದಾಗ ಏನಾಗುತ್ತೆ? ಅದು ಏನಾಗುತ್ತೆ ಅಂದ್ರೆ, ನಾನು ಅದೇನಾಗುತ್ತೋ ಅದನ್ನ ನೋಡುವ ವ್ಯಕ್ತಿಯೇ ಹೊರತು ಬದಲಾಯಿಸುವ ವ್ಯಕ್ತಿ ಅಲ್ಲ ಅನ್ನೋದು ನನ್ಗೆ ಯಾವಾಗ ಗೊತ್ತಾಗಲ್ವೋ, ಈ ಜುಗ್ಟಿದ್ರೆ ಅಳ್ತೀನಿ, ಕಚ್ಗುಳಿ ಇಟ್ಟು ನಗ್ತೀನಿ. ಜುಗ್ಟೋರಿಂದ ದೂರ ಹೋಗಲ್ಲ, ಕಚ್ಗುಳಿ ಇಡೋರಿಂದ ದೂರ ಹೋಗಲ್ಲ. ನೋಡಿ ಅಲ್ಲಿ ಏನಾಯ್ತು, ಅಲ್ಲಿ ಹಾಸ್ಯವನ್ನ ಹೇಗೆ ಬೆಳೆಸ್ಕೊಂಡ ಅಂದ್ರೆ ಘನವಾದ ತತ್ವಕ್ಕೆ ಬೆಳೆಸ್ಕೊಂಡ. ನಾನು ಅನ್ನೋದು ಏನು ಅನ್ನೋ ಪ್ರಶ್ನೆ ಅದ್ರಲ್ಲಿ ಉತ್ತರ ಇದೆ. ನಾನು ಅಂದ್ರೆ ಏನು ಅಂದ್ರೆ ನನ್ನ ಬೇಕು ಬೇಡಗಳು. ನಂಗೆ ಬೇಕಾದ್ದು ಸಿಕ್ಕಿದ್ರೆ ಖುಷಿ, ಬೇಡವಾದ್ದು ಸಿಕ್ಕಿದ್ರೆ ದುಃಖ ಅನ್ನೋ ಅಂಥದ್ದನ್ನ ಆ ಪಾತ್ರದ ಹಾಸ್ಯದ ಮೂಲಕ ಹೇಳ್ದ. ಇದು ಹಾಸ್ಯದ ಜೊತೆಗೆ ಅದ್ಭುತ ರಸ ಬೆರೆಸಿದಾಗಾಯ್ತು. ಅದ್ಭುತ ರಸ ಬೆರೆಸಿದ್ರೆ ಏನಾಯ್ತು, ಆಗ ಅದು ಸಿನಿಮಾದಲ್ಲಿ ಒಂದು ಹಾಸ್ಯ ಸಂಭಾಷಣೆಯಲ್ಲ, ಕೇವಲ ನಗಿಸುವ ಉದ್ದೇಶಕ್ಕೆ ಬರೆದದ್ದಲ್ಲ, ಇಡೀ ನಮ್ಮ ಬದುಕನ್ನೇ ಪ್ರಶ್ನಿಸುವಂಥದ್ದು. ನನ್ನ ಬೇಕು ಬೇಡಗಳು ನನ್ನ ಬೇಕು ಬೇಡಗಳು ಏನಾದ್ರು ಕಡಿಮೆ ಆಗ್ಬಿಟ್ರೆ ನಾನು ಶಾಂತವಾಗಿರ್ತೀನಿ ಅನ್ನುವಂಥ ಸಂದೇಶವನ್ನು ಕೊಡುವ ಸಂಗತಿ ಆಯ್ತು. ಆದ್ದರಿಂದ ಇಲ್ಲಿ ಒಂದು ಹಾಸ್ಯ ರಸಕ್ಕೆ ಅದ್ಭುತ ರಸವನ್ನ ಸೇರಿಸಿದ್ರಲ್ಲ, ಆಗ ಆ ರಸಕ್ಕೆ ಬರುವಂತಹ ಇದೆಯಲ್ಲ ಘನತೆ ಹೆಚ್ಚಾಗುತ್ತೆ. ಅದಕ್ಕೆ ರಸ ಮಿಶ್ರ ಅಂತ ಕರೆದಿದ್ದು ನಾನು. ಒಂದು ರಸವನ್ನು ಹೇಳುವಾಗ ಇನ್ನೊಂದು ರಸವನ್ನು ಮಿಶ್ರ ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಬರ್ತೀವಿ. ಉದಾಹರಣೆಗೆ ತಾಮ್ರ ಕೆಂಪು ಬಣ್ಣಕ್ಕಿದೆ ಅಲ್ವಾ, ಸತು ಬಿಳಿ ಬಣ್ಣಕ್ಕಿದೆ. ಈ ಎರಡನ್ನು ಮಿಶ್ರ ಲೋಹ ಮಾಡಿದ್ರೆ ಚಿನ್ನದ ಬಣ್ಣ ಬಂದ್ಬಿಡುತ್ತೆ. ಹಿತ್ತಾಳೆ ಚೆನ್ನಾಗಿ ಉಜ್ಜಿ ತೊಳೆದ್ರೆ ಹಿತ್ತಾಳೆ ಚಿನ್ನದ ರೀತಿಯಲ್ಲಿ ಹಳದಿ ಬಣ್ಣಕ್ಕೆ ಹೊಳೆಯುತ್ತೆ. ಆ ಗುಣ ತಾಮ್ರದಲ್ಲೂ ಇರಲಿಲ್ಲ, ಸತುವಿನಲ್ಲೂ ಇರಲಿಲ್ಲ, ಹಿತ್ತಾಳೆಯಲ್ಲಿ ಬಂತು. ನನ್ನ ಸಂಶೋಧನೆ ವಾಸ್ತವವಾಗಿ ಹಿತ್ತಾಳೆ ಹೇಗೆ ಸವಕಳಿ ಆಗುತ್ತೆ ಅನ್ನೋದ್ರ ಬಗ್ಗೆನೇ. ಇರ್ಲಿ ಬಿಡಿ, ಪ್ರಾಸಂಗಿಕವಾಗಿ ಹೇಳ್ತಿದ್ದೇನೆ ಅಷ್ಟೇ. ಹಾಗೆ ತಾಮ್ರದಲ್ಲಿ ಇಲ್ಲದೆ ಇರೋ ಅನುಕೂಲ, ಸತುವಿನಲ್ಲಿ ಇಲ್ಲದೆ ಇರೋ ಅನುಕೂಲ ಆ ಮಿಶ್ರ ಲೋಹದಲ್ಲಿರುತ್ತೆ. ತಾಮ್ರ ಸತು ಎರಡು ಬೇಗ ಸೌದು ಹೋಗುತ್ತವೆ, ಮಿಶ್ರ ಲೋಹ ಇನ್ನೂ ಬಹಳ ಕಾಲ ಇರುತ್ತೆ. ಇದು ಒಂದು ಉದಾಹರಣೆ. ಇನ್ನೊಂದು ಉದಾಹರಣೆ ತಗೊಳ್ಳಿ. ಕಬ್ಬಿಣ ಇದೆಯಲ್ಲ, ಅದ್ರ ಹೆಸರೇ ಕರ್ಬೊನ್. ಒನ್ ಅಂದ್ರೆ ಲೋಹ ಅಂತ ಅರ್ಥ, ಕರಿಯ ಲೋಹ ಅಂತ ಕರ್ಬಣ ಅಂತಂದ್ರೆ. ಆದ್ರೆ ಅದು ವಾಸ್ತವ ಕಬ್ಬಿಣದ ಬಣ್ಣ ಕಪ್ಪಲ್ಲ. ಅದು ತುಕ್ಕು ಮೇಲೆ ಸವರಿಸಿಕೊಂಡು ಮೇಲೆ ಲೇಪಿಸಿಕೊಂಡು ಆ ಕಪ್ಪು ಬಣ್ಣಕ್ಕೆ ಕಂದು ಬಣ್ಣಕ್ಕೆ ಕಾಣುತ್ತೆ. ಅಂದ್ರೆ ಏನರ್ಥ, ನಮ್ಮ ಆತ್ಮ ಇದೆಯಲ್ಲ ನಿರ್ಗುಣವಾದದ್ದು, ನಾನೇ ದೇಹ ಅಂತ ಮೇಲ್ ಸವರ್ಕೊಂಡು ಆ ಆವೇಶಗಳನ್ನು ಸೃಷ್ಟಿ ಮಾಡಿದೆ. ಆವೇಶದೊಳಗೆ ಯಾವ ಕಂದು ಬಣ್ಣವೂ ಇಲ್ಲದ ಬಿಳಿಯಾಗಿ ಹೊಳಪಾಗುವ ಕಬ್ಬಿಣ ಉಗಿದುಕೊಂಡಿದೆ ಅಲ್ವಾ. ಅದ್ ನೀವು ಈಚೆಗೆ ತಡೆದಿಡಿ, ರೈಲ್ ಕಂಬಿ ಮೇಲೆ ರೈಲ್ ದಿನಾ ಉಜ್ಜಿ 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 ಬೆಳ್ಳಗೆ ಕಾಣುತ್ತೆ. ಅದ್ರ ಪಕ್ಕದಲ್ಲಿ ನೋಡಿ, ಅದಾಗ್ಲೇ ಕಂದು ಬಣ್ಣ. ಯಾಕೆ? ರೈಲು ಉಜ್ಜಿ ಉಜ್ಜಿ ಆ ಕಂದನ್ನು ತೆಗೀತು, ಇನ್ನುಳಿದ ಭಾಗದಲ್ಲಿ ಹಾಗೆ ಇದೆ ಕಬ್ಬಿಣ ಇದು. ಹೀಗಾಗಿ ಮಿಶ್ರಲೋಹ ಅನ್ನುವಂಥದ್ದು ಅಲ್ವಾ, ಕಬ್ಬಿಣ ಅನ್ನೋದು ಬಿಳಿಯದಾದರೂ ಕಪ್ಪು ಬಣ್ಣಕ್ಕೆ ತಿರುಗುವ
ಅಪಾಯ ಇದೆ. ಆದರೆ ತುಂಬಾ ಆಶ್ಚರ್ಯ ಅಂತ ನಾನು ಕಳೆದ ಬಾರಿ ಹೇಳಿದ್ನಲ್ಲ, ಅಂತಹ ಕಬ್ಬಿಣಕ್ಕೆ ಮಸಿ ಕಾರ್ಬನ್ ಅನ್ನು ಸೇರಿಸಿದ್ರೆ ಅದು ಯಾವಾಗ್ಲೂ ಬೆಳಗಿರುವಂತ ಸ್ಟೈನ್ಲೆಸ್ ಸ್ಟೀಲ್ ಆಗುತ್ತೆ. ಅದು ಹೊರಗಡೆ ಏನೇ ತುಕ್ಕೆ ಹಿಡಿಯೋದಿಲ್ಲ, ತುಕ್ಕು ಹಿಡಿಯದ ಉಕ್ಕು ಬಂದ್ಬಿಡುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ಅಂದ್ರೆ ಏನು? ತುಕ್ಕು ಹಿಡಿಯದ ಉಕ್ಕು. ಆ ತುಕ್ಕು ಹಿಡಿಯದ ಉಕ್ಕು ಹೇಗೆ ಸೃಷ್ಟಿಯಾಯಿತು ಅಂದ್ರೆ ಅದಕ್ಕೆ ಇನ್ನೊಂದೇನೋ ಸೇರ್ಪಡೆ ಮಾಡಿದ್ರಿಂದ. ಹಾಗೆ ಈ ರಸಗಳ ಸೇರ್ಪಡೆ ಇದೆಯಲ್ಲ, ಆ ಸೇರ್ಪಡೆಯನ್ನ ಮಾಡಿದಾಗ, ಅದರ ಬಗ್ಗೆ ಗಹನವಾಗಿ ಆಲೋಚನೆ ಮಾಡಿದಾಗ, ಅವಾಗ ನಾನು ನೀನು ಎಲ್ಲ ಬಿಟ್ಬಿಟ್ಟು ಅದ್ರಲ್ಲಿ ಇನ್ನೇನೋ ಹೊಳೆಯುತ್ತೆ. ಅದನ್ನ ಆಲ್ಫ್ರೆಡ್ ನಾರ್ತ್ ವೈಟ್ ಹೆಡ್ ಅನ್ನೋನು ಹೇಳ್ತಾನೆ, ಇಟ್ ಇಸ್ ನಾಟ್ ಸಬ್ಜೆಕ್ಟಿವ್, ಇಟ್ ಇಸ್ ನಾಟ್ ಆಬ್ಜೆಕ್ಟಿವ್, ದೇ ಕಮ್ ಅಂಡ್ ಟುಗೆದರ್ ಅಂಡ್ ಮೀಟ್ ಎಟ್ ಎ ಪಾಯಿಂಟ್ ವಿಚ್ ಇಸ್ ಸೂಪರ್ಜೆಕ್ಟ್. ಸೂಪರ್ಜೆಕ್ಟ್ ಅಂತ, ಈಗ ನಮ್ ಸೂಪರ್ ಅನ್ನೋ ಪದ ಹೆಚ್ಚಿಗೆ ಬಳಸ್ತೀವಿ, ಅದರಿಂದ ಗೊತ್ತಾಗುತ್ತೆ ಅದು ಸೂಪರ್ಜೆಕ್ಟ್ ಅಂತ ಹೇಳ್ತಾನೆ. ಈಗ ನೋಡಿ ಸೂಪರ್ಜೆಕ್ಟ್ ಹೇಗಾಗುತ್ತೆ ಅನ್ನೋದು ಮತ್ತೆ ಇನ್ನೊಂದು ಸಿನಿಮಾ ಹಾಡಲ್ಲಿ ಹೇಳ್ತೀನಿ. ಶ್ರೀಕೃಷ್ಣ ಗಾರುಡಿ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾದಲ್ಲಿ ನಾರದ ಹಾಡು ಹೇಳ್ಕೊಂಡು ಬರ್ಬೇಕು. ಅವಾಗ ಯಾರ ಬಗ್ಗೆ ಹೇಳ್ಬೇಕಾ ನಾರದ ಹಾಡನ್ನ? ಇಲ್ಲ ಕೃಷ್ಣನ್ ಬಗ್ಗೆ ಹೇಳ್ಬೇಕು, ಇಲ್ಲ ಪಾಂಡವ್ರ ಬಗ್ಗೆ ಹೇಳ್ಬೇಕು, ಆ ಸಿನಿಮಾದ ಕಥೆ ಬಗ್ಗೆ ಹೇಳ್ಬೇಕಾಗಿತ್ತು. ಆದರೆ ಆ ನಾರದ ಇದು ಯಾವುದು ಹೇಳೋದಿಲ್ಲ. ಅವನೇನ್ ಹೇಳ್ತಾನೆ ಅಂದ್ರೆ, ಗೊಂಬೆ ಆಟವಯ್ಯ ಈ ಲೀಲೆಯು ಗೊಂಬೆ ಆಟವಯ್ಯ ಅಂತ ಹೇಳ್ತಾನೆ. ಅಂದ್ರೆ ಗೊಂಬೆ ಆಟ ಇದು, ಜೀವನ ಅನ್ನೋದು ಗೊಂಬೆ ಆಟ. ಪ್ರಕೃತಿಯ ಚೂರು ನಾನು, ಪ್ರಕೃತಿ ನಾನು ಇಟ್ಕೊಂಡು ಗೊಂಬೆ ಆಟ ಆಡ್ತಾ ಇದ್ದೆ ಅಂತ ಹೇಳಿದಾಗ ಅವರು ಅದು ಭಕ್ತಿ ಹಾಡು, ಭಕ್ತಿ ರಸದ ಹಾಡು ಅಂತ ಹಾಕ್ತಾರೆ ಆಕಾಶವಾಣಿಯಲ್ಲಿ, ಟಿವಿಲಿ. ಅದು ಭಕ್ತಿ ರಸ ಮೀರಿ ಜೀವನವನ್ನೇ ಹಿಂಡ್ತಾ ಇದೆ. ಜೀವನ ಅಂದ್ರೆ ಏನು ಅಂತ ಆ ಹಾಡಲ್ಲಿ ಹೇಳ್ತಾರೆ, ಜಗವ ಸೃಜಿಸಿ ಗತಿಸೂತ್ರವನಾಡಿಸಿ ನಗು ನಗುತ್ತಾ ಮಾಯ ಕುಣಿಸಿ ಮಾಯ ಬೀಸಿ ರಾಗದ ಭೋಗದ ಉರಿಯೊಳು ನಿಲ್ಲಿಸಿ ಹಾಗೊಮ್ಮೆ ಹೀಗೊಮ್ಮೆ ಆಡಿಸಿ ತಾನಲ್ಲಿವ ಗೊಂಬೆ ಆಟವಯ್ಯ. ಇದು ಎಂತ ವಿಚಿತ್ರವಾದ ಗೊಂಬೆ ಆಟ ಅಂದ್ರೆ, ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿ, ಜೀವವನ್ನು ಸೃಷ್ಟಿ ಮಾಡಿ, ಗತಿಸೂತ್ರವನ್ನಾಡಿಸಿ, ನೀನ್ ಈ ಕಡೆಗೆ ಹೋಗ್ಬೇಕು ಅಂತ ಸೂತ್ರ ಹೇಳಿದ್ರೆ ಎಲ್ಲಿ ಬೊಂಬೆ ಆ ಕಡೆಗೆ ಹೋಗ್ಬೇಕು. ನನ್ನ ಗತಿಸೂತ್ರ ಪ್ರಕೃತಿಯಲ್ಲಿದೆ, ಸೃಷ್ಟಿಯಲ್ಲಿದೆ, ಸೃಷ್ಟಿಕರ್ತನಲ್ಲಿದೆ. ನಗು ನಗುತ್ತಾ ಕುಣಿಸಿ ಮಾಯ ಬೀಸಿ ರಾಗದ ಭೋಗದ ಉರಿಯೊಳು ನಿಲ್ಲಿಸಿ. ಒಂದ್ಸರಿ ಖುಷಿ ಕೊಡುತ್ತೆ, ಇನ್ನೊಂದ್ಸರಿ ಭೋಗ ಕೊಡುತ್ತೆ. ಅದು ಉರಿ ನೋಡಿ. ರಾಗ ಅಂದ್ರೆ ನಾವೇನಂತೀವಿ? ಆಸೆ ಅಂದ್ರೆ ಒಳ್ಳೇದು ಅಂತೀವಿ, ಇವರು ಉರಿ ಅಂತ ಕರೀತಾರೆ. ಯಾಕಂದ್ರೆ ನೆಮ್ಮದಿ ಕಳೆಯುತ್ತೆ, ಆ ಸುಖವೂ ನೆಮ್ಮದಿಯನ್ನು ಕಳೆಯುತ್ತೆ, ಭೋಗವೂ ನೆಮ್ಮದಿಯನ್ನು ಕಳೆಯುತ್ತೆ. ಹಾಗೊಮ್ಮೆ ಹೀಗೊಮ್ಮೆ ಆಡಿಸಿ ತಾನಲ್ಲಿವ. ಒಂದ್ಸರಿ ಕಷ್ಟ ಕೊಡ್ತಾನೆ, ಒಂದ್ಸರಿ ಸುಖ ಕೊಡ್ತಾನೆ. ಆಡುವಂತ ಆಟ ಇದೆಯಲ್ಲ ಅಂತ. ಅಲ್ಲಿಗೆ ಏನಾಯ್ತು, ಆ ಪದ್ಯ ಕೃಷ್ಣನನ್ನು ಕುರಿತು ಹೇಳಲಿಲ್ಲ, ಸೃಷ್ಟಿಯನ್ನು ಕುರಿತು ಹೇಳಲಿಲ್ಲ, ಸೃಷ್ಟಿಕರ್ತನನ್ನು ಕುರಿತು ಹೇಳಲಿಲ್ಲ, ಇಡೀ ಮಾನವ ಬದುಕನ್ನೇ ಕುರಿತು ಹೇಳಕ್ ಶುರು ಮಾಡ್ತಲ್ಲ. ಆಗ ಅದು ಅದ್ಭುತ ರಸವಾಯಿತು. ಆದ್ದರಿಂದ ಪ್ರಶ್ನೆಗಳನ್ನ ಹಾಕಿ, ಪ್ರಶ್ನೆಗಳಲ್ಲಿ ನಮ್ಗೆ ಉತ್ತರ ಕೆಲವೊಂದು ಹೇಳಿ, ಕೆಲವೊಂದು ಹೇಳ್ದಲ್ಲೇನೆ ಆಶ್ಚರ್ಯ ಮೂಡಿಸೋದು ಅಂತ ಹೇಳಿದ್ನಲ್ಲ ನಾನು, ಅದ್ಭುತ ರಸ ಅಂತ. ಈ ಹಾಡಿನ ಮೊದಲನೇ ನುಡಿಯಲ್ಲಿ ಈ ಅದ್ಭುತ ರಸ ಇದೆಯಲ್ಲ, ಎರಡನೇ ನುಡಿ ಇನ್ನೂ ಜೋರಾಗಿದೆ. ಅದು ನೀ ಸಾಕಿ ಸಲಹೆ ಸ್ವಾರ್ಥವೇನು? ನೀನ್ ಯಾಕೆ ನನ್ ಸಾಕಿ ಸಲಹೆ ಮಾಡಿದೆ? ತಾಯಿ ತರ ಪ್ರಕೃತಿ ನಮ್ಮನ್ನೆಲ್ಲ ಕೊಟ್ಟು ಯಾಕೆ ಸಾಕಿ ಸಲಹೆ ಮಾಡಿದೆ? ನೀ ಕಾಡಿ ಕನಲೆ ಆಂತರ್ಯವೇನು? ನನ್ ಗೋಳಿಕೊಂಡೆ, ಅದ್ರ ಇನ್ನಿರೋ ಆಂತರ್ಯ ಏನಪ್ಪ, ಗುಟ್ಟೇನಪ್ಪ? ತಿಳಿ ಹೇಳಯ್ಯ ಒಳಮರ್ಮ ತೋರಯ್ಯ ನಳಿನಾಕ್ಷ ನಿನ್ನಯ ಸಂಕಲ್ಪವೇನಯ್ಯ. ನಾನ್ ಹತ್ರ ನಿಂಗೆ ಏನ್ ಸಿಗುತ್ತೆ? ನನ್ನ ಹತ್ರ ನಿಂಗೆ ಏನ್ ಸಿಗುತ್ತೆ? ನಿನ್ನ ಸಂಕಲ್ಪ ಏನು? ಈ ಸೃಷ್ಟಿಯ ಸಂಕಲ್ಪ ಏನು? ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದಿಸ್ ಲೈಫ್ ಲಿವಿಂಗ್? ಎಲ್ಲಿಗೆ ಹೋಯ್ತು ನೋಡಿ ಆ ಪದ, ಆ ಪದ್ಯ ಎಲ್ಲಿವರೆಗೆ ತಗೊಂಡು ಹೋಯ್ತು ನಮ್ಮನ್ನ. ಇದು ರಸ ಸೃಷ್ಟಿ ಅಂದ್ರೆ. ಆದ್ದರಿಂದ ನಾವು ಯಾರಿಗೋ ಅಯ್ಯೋ ಅಂದ್ಬಿಡೋದು ಅನ್ನೋದು ಕೂಡ ನಾವು ಅವ್ರನ್ನ ಮರೆಯೋ ಪ್ರಯತ್ನ. ಕಷ್ಟದಲ್ಲಿರೋ ಏನೋ ಒಂದಿಷ್ಟು ಕೊಟ್ಟು ಸುಮ್ಮನೆ ಬಿಡೋದು, ಅದು ಕೂಡ ನಾವು ಮರೆಯೋ ಪ್ರಯತ್ನ ಹೊರತು ಅದನ್ನ ವಿಶ್ವಾತ್ಮಕವಾಗಿಸುವ ಪ್ರಯತ್ನ ಆಗೋದಿಲ್ಲ. ನಾವು ಸಿನಿಮಾ ನೋಡ್ತೀವಲ್ಲ, ಈ ಸಿನಿಮಾದಲ್ಲಿ ಈ ಹಾಡನ್ನು ಕೇಳಿದವ್ರು ಎಷ್ಟು ಜನಕ್ಕೆ ಈ ರಸ ಸೃಷ್ಟಿ, ಅದ್ಭುತ ರಸ ಸೃಷ್ಟಿಯಾಗಿದೆ ಹೇಳಿ. ಇದು ನಾನು ಹೇಳಕ್ಕೆ ಇವತ್ತು ಕೇಂದ್ರವಾಗಿಟ್ಕೊಂಡು ನಿಮ್ಮ ಮುಂದೆ ಹಂಚಿಕೊಳ್ಳುವ ಪ್ರಯತ್ನವನ್ನ ನಾನು ಮಾಡಿದ್ದು. ಇನ್ನೊಂದು ಹಾಡನ್ನು ಹೇಳಿ ಇವತ್ತಿನ ಮುಗಿಸ್ತೀನಿ. ಮುಂದಿನ ಸಂದರ್ಭದಲ್ಲಿ ಎಂ ಹಿರಿಯಣ್ಣನವರದ್ದು ಕೊನೆಯ ಉಪನ್ಯಾಸ. ಅದಕ್ಕೆ ಇನ್ನೊಂದೆರಡು ಉದಾಹರಣೆ ಕೊಡ್ಬೇಕು ಅಂದ್ರೆ ಇನ್ನೊಂದು ವಾರ ನಂಗೆ ಹೆಚ್ಚಿಗೆ ಸಮಯ ಕೊಡ್ಬೇಕು ಅಷ್ಟೇ. ನಂಗೆ ಉದಾಹರಣೆಗಳಿವೆ,
ಅದನ್ನ ಹೇಳೋ ಅಂತ ಇದು ಬರಬೇಕು. ಒಂದು ಶೃಂಗಾರ ರಸ. ಶೃಂಗಾರ ರಸ ಅಂದ್ರೆ ಏನಪ್ಪಾ? ಶೃಂಗಾರ ಅಂದ್ರೆ ಚೇಷ್ಟೆ, ಶೃಂಗಾರ ಚೇಷ್ಟೆ ಅಂತಲೇ ಅಂತಾರೆ. ಅದು ಒಂಥರ ಕಪಿ ಚೇಷ್ಟೆ ಅಂತಲೇ. ಆದ್ರೆ ಅದನ್ನ ಎಷ್ಟು ಗಂಭೀರ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅಂತಂದ್ರೆ, ಒಂದು ಹಾಡು, ಅದು ಮಾಯಾ ಬಜಾರ್ ಅಂತ ಅನ್ನೋ ಸಿನಿಮಾ, ತೆಲುಗು ತಮಿಳು ಎಲ್ಲಾದ್ರಲ್ಲೂ ಬಂದಿತ್ತ ಸಿನಿಮಾ. ಈ ಕನ್ನಡದಲ್ಲಿ ಹಾಡು ಹೇಗಿದೆ ನೋಡಿ. ನೋಟವು ಕಲತೆಯ ಶುಭ ವೇಳೆ ಏತಕೋ ನಿನಗಿ ಕಳವಳವು, ಏತಕೋ ನಿನಗಿ ಪರವಶವು. ಈ ಪದ ನೋಡಿ, ಪರವಶವು. ನನ್ ಕಷ್ಟ ನನ್ ಸುಖ ಅಂತ ನಾನು ಹಾಯಾಗಿದ್ದೆ, ಆದ್ರೆ ನಿನ್ ಕಷ್ಟವು ನನ್ ಕಷ್ಟ ಅನ್ಸಿದೆ, ನಿನ್ ಸುಖ ನಿನ್ ಚೆನ್ನಾಗಿರೋದು ನೋಡಿ ನಂಗೆ ಖುಷಿ ಆಗ್ತಿದೆ. ಇದೆಂತ ಪರವಶತೆ ನೋಡಿ. ಆ ಪ್ರೀತಿ ಅನ್ನೋದಕ್ಕೆ ಪರವಶತೆ ಮಾಡಿ ಹಾಕ್ಬಿಟ್ಟು ಒಂದೇ ಪದದಲ್ಲಿ. ಪ್ರೀತಿ ಅನ್ನೋದು ಪರವಶ ಅನ್ನೋಂಥದ್ದು ಅನ್ನೋ ಪದ ಬೆಳೆಸಿ ಪರದ ವಶ ಅಂದ್ರೆ ಸಾರ್ವತ್ರಿಕಗೊಳಿಸ್ಬಿಟ್ಟಾಯ್ತು. ಅಲ್ಲೇ ಶುರುವಾಯ್ತು. ಅಲ್ಲಿ ಅವನು ಹೇಳ್ತಾನೆ ತನ್ನ ಪ್ರಿಯತಮೆಗೆ, ಏನಿದು ಅಂತಂದ್ರೆ ಏನಂದ್ರೆ, ನಿನ್ನ ಹಾಡು ಹೇಳ್ತಿದ್ಯಲ್ಲ, ಆ ಹಾಡು ಹೇಗಿದೆ ಅಂತಂದ್ರೆ, ಚಲನವು ಓಹೋ ನಾಟ್ಯವದ. ನಿನ್ ಚೆಲುವಿದೆಯಲ್ಲ, ಮುದ್ದಿನ ಚಿತ್ರ ರಚನೆ ಇದ್ದಾಗಿದೆಯಾ ನೀನು. ನೀನು ಚಲನೆ ಅಂತ ನಾನು ಅನ್ಕೊಂಡೆ, ಅದು ನಾಟ್ಯ ನೋಡಿ. ಚಿತ್ರ ಮುದ್ದಿನ, ಚೆಲುವು ಮುದ್ದಿನ ಚಿತ್ರ ರಚನೆ ಆಗುತ್ತೆ, ಚಲನೆ ನಾಟ್ಯವಾಗುತ್ತೆ. ಆಮೇಲೆ ನೀನು ಮಾತಾಡೋದು ಕೋಗಿಲೆ ಕೂಗ್ದಾಗುತ್ತೆ. ಹಾಗೆ ನಿನ್ನ ಎಲ್ಲ ವರ್ತನೆಯು ಒಂದು ಸಾರ್ವತ್ರಿಕತೆಗೆ ಒಯ್ಯೋಷ್ಟು, ನನ್ನನ್ನು ಒಯ್ಯೋಷ್ಟು ಚೆನ್ನಾಗಿದೆ ಅಂತ ಅವನು ಹೇಳ್ತಾನೆ ತನ್ನ ಪ್ರಿಯತಮೆಗೆ. ಇಲ್ಲಿ ತಿರ್ಗಿ ನೋಡಿ, ಆ ಪ್ರತಿಯೊಂದು ವಿವರಣದಲ್ಲೂ ಅದು ಭಾವವನ್ನ, ಆ ಆವೇಶವನ್ನ, ಭಾವಾವೇಶವನ್ನ ಭಾವರಸವಾಗಿಸುವ ಗುಣ ಇದೆ. ಆಮೇಲೆ ಅವಳು ಹೇಳ್ತಾಳೆ, ಪ್ರಿಯತಮೆ ಹೇಳ್ತಾಳೆ, ಶರಬೆಡುವಂತೆ ಚತುರೋಕ್ತಿಯನ್ನು ನುಡಿದರೆ ಒಲಿಯೇ ಸಹಜವದೆ. ನೀನ್ ಬಾಣ ಬಿಡೋ ಹಾಗೆ ಒಳ್ಳೆ ಹೊಗಳಿ ಮಾತಾಡಿದ್ರೆ ನಾನು ಸೋತೋಗ್ತೀನಿ. ನಾನು ನಿನ್ ಪ್ರೀತಿ ಹೆಚ್ಚಾಗ್ಬಿಡುತ್ತೆ. ನೀನ್ ಹೀಗ್ ಮಾಡ್ಬಾರ್ದು, ಹಾಗೆ ಮಾಡಿ ನನ್ನನ್ನ ಯಾಕೆ ಹೀಗೆ ಕೆಣಕ್ತಾ ಇದೀಯಾ ಅನ್ಬಿಟ್ಟು ಹೇಳ್ತಾಳೆ, ಉದ್ಯಾನದೊಳೆ ವೀರ ವಿಹಾರವೇ. ಪ್ರಿಯತಮೆ ಜೊತೆ ನಗ್ತಾ ಮಾತಾಡೋದ್ ಬಿಟ್ಬಿಟ್ಟು ಬಾಣ ಬಿಡ್ತಾ ಇದೆಯಲ್ಲ, ಉದ್ಯಾನದೊಳು ವೀರ ವಿಹಾರವೇ. ಸಖಿ ಎಡೆ ಓಹೋ ಶೌರ್ಯವದೆ. ನಿನ್ ಪೌರುಷ ತೋರ್ಸಕ್ಕೆ ಯಾರು ಸಿಕ್ಲಿಲ್ವೇ? ನನ್ನ ಸಖಿ ಹತ್ರ ಉದ್ಯಾನದಲ್ಲಿ ಬಂದು ಅವಳ ಹತ್ರ, ನನ್ನ ಹತ್ರ ನೀನ್ ಪೌರುಷ ಪ್ರದರ್ಶಿಸ್ತೀಯಲ್ಲ ಅಂತ ಹೇಳಿದ್ವಿ. ಅಂದ್ರೆ ಏನಾಯ್ತು, ಅಲ್ಲಿ ಮೊದಲನೆಯ ನುಡಿಯಲ್ಲಿ ನಡೆ ನುಡಿಗಳೇ ಕಾವ್ಯ ಆಯ್ತು. ಎರಡನೇ ನುಡಿಯಲ್ಲಿ ಅವನ ಮಾತೆ ವೀರ ಆಯ್ತು. ಇದು ಶೃಂಗಾರ ರಸವೋ, ಕಾವ್ಯ ಆನಂದವೋ, ಅಥವಾ ವೀರ ರಸವೋ? ನೀವ್ ಹೇಳಿ. ಇದನ್ನ ಕೇಳೋಕೆ ರಾಗ ಹಿತವಾಗಿದೆ ಅಂತ ರಾಗ ಕೇಳ್ಕೊಂಡು, ಅಥವಾ ಸಿನಿಮಾ ನಟಿಯ ಮುದ್ದಿನ ಮುಖ ನೋಡ್ಕೊಂಡು ಹೋಗ್ತೀವಲ್ಲ, ಈ ರಸವನ್ನ ಎಷ್ಟು ಜನ ಆನಂದ ಪಟ್ಟಿದೀವಿ ಆ ಸಿನಿಮಾ ಹಾಡಲ್ಲಿ ಅನ್ನೋದು ನಂಗೆ ಹೇಳಿ. ಆತ್ಮೀಯರೇ, ಜೀವನವನ್ನ, ಆ ಆವೇಶವನ್ನ ನಾವು ಪಡೋದು ತುಂಬಾ ಸುಲಭ. ಹಾವನ್ ಬಾಂದ್ರೆ ಸಾಕು ಬಂದ್ಬಿಡುತ್ತದು. ಹೋಗು ಅಂದ್ರೆ ಹೋಗಲ್ಲ ಅದು. ಅಥವಾ ಹೋದಾಗ ನಮಗೊಂದು ನೆನಪನ್ನ ಉಳಿಸಿ ಸಾರ್ವತ್ರೀಕರಣಗೊಳಿಸಿ ಹೋಗೋದಿಲ್ಲ. ಆದ್ರಿಂದ ರಸಸೃಷ್ಟಿ ಸರ್ವರಿಗೂ ಸಾಧ್ಯವಿಲ್ಲ. ಅದಕ್ಕೆ ನಮಗ್ ಸಾಧ್ಯವಿಲ್ಲ. ಹೋಗ್ಲಿ, ಯಾರು ಕವಿ ಆ ರಸಸೃಷ್ಟಿಯನ್ನ ಮಾಡ್ಲಿ, ಅದನ್ನಾರು ಸಂತೋಷ ಪಡ್ತೀವಿ ಅನ್ನುವ ಒಂದು ಉತ್ಕಟ ಆಕಾಂಕ್ಷೆ ಇದ್ದ ಕಡೆ ಕಾವ್ಯ ಬೆಳೆಯುತ್ತೆ. ಆದ್ರೆ ಆ ಉತ್ಕಟ ಆಕಾಂಕ್ಷೆನೇ ನಮ್ಮ ಸಮಾಜದಿಂದ ಹೊರಟು ಹೋಗಿದೆ. ಅದಕ್ಕೆ ನಮ್ಮಲ್ಲಿ ರಸಾತ್ಮಕವಾದಂತ ಸಂಭಾಷಣೆಯೂ ಇಲ್ಲ, ಕಾವ್ಯವೂ ಇಲ್ಲ. ಕಾವ್ಯವೂ ಬೇಕಾದ್ರೆ ರಸಾತ್ಮಕವಾದ ಸಂಭಾಷಣೆ ಬಂದ್ರೂ ಸಾಕು, ಎಷ್ಟು ಬೇಗ ನಮ್ಮನ್ನ ಸಾರ್ವತ್ರಿಕತೆಗೆ ಒಯ್ಯುತ್ತೆ ಅಂತ. ಯಾವ್ದೋ ಒಂದು ಸಿನಿಮಾದಲ್ಲಿ ಕತ್ತೆ ಒದ್ಬಿಡ್ತೀನಿ ನೋಡ್ ನೀನ ಅಂತಾನೆ ಅವನು. ನಾನ್ ಕತ್ತೆ ನೀನ್ ಓದಿಯೋನಾ ಅಂತ ಕೇಳ್ತಾನ ಅವನು. ಅಷ್ಟೇ, ಇನ್ನೇನು ಹೇಳಲ್ಲ ಅವನು. ಹೇಗಿದೆ ನೋಡಿ, ಅವನ್ ಕತ್ತೆ ಒದ್ಬಿಡ್ತೀನಿ ಅಂದ್ರೆ ಒದೆಯೋದು ಕತ್ತೆ, ಒದಿಸ್ಕೊಳ್ಳೋದಲ್ಲ. ಹೀಗೆ ಅನೇಕ ವೇಳೆ ಸಂದರ್ಭೋಚಿತವಾಗಿ ನಾವು ರಸೋತ್ಕರ್ಷವನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬೇಕು, ಆ ತರ ಸಂಭಾಷಣೆ ಮಾಡಬೇಕು ಅನ್ನೋದು ಒಂದು ರೀತಿಯಲ್ಲಿ ನಮ್ಮ ಹಲಸಿನಣ್ಣನ್ನ ಬಿಡಿಸಿ ಬೇರೆಯವ್ರಿಗೆ ಕೊಡ್ಬೇಕು ಅಂತ. ಎರಡನೇದು, ಇನ್ನೊಬ್ರು ಕೊಟ್ಟು ಹಲಸಿನಣ್ಣು ಬಿಡಿಸಿ ಅವ್ರಿಗೆ ಈ ಹಲಸಿನೊಳಗಿಂದ ಹಣ್ಣಿನ ತೊಳೆ ಇದೆ, ಹಣ್ಣಿನ ಸೊಳೆ ಇದೆ ಅಂತ ತೆಗೆದು ಕೊಡುವ ಕಲಾತ್ಮಕತೆ ಬರಬೇಕು ಅನ್ನೋದೇ ಈ ಉಪನ್ಯಾಸ ಸರಣಿಯ ಉದ್ದೇಶ. ಆ ದೃಷ್ಟಿಯಿಂದ ಇಲ್ಲಿ ನಾವು
ವಾಕ್ಯಂ ರಸಾತ್ಮಕಂ ಕಾವ್ಯಂ ಅಂತ ವಿಶ್ವನಾಥ ಹೇಳಿದ್ದು ಈ ಅರ್ಥದಲ್ಲಿ. ಏನಪ್ಪಾ ಅಂತಂದ್ರೆ ರಸ ಮಿಶ್ರಣ ಮಾಡೋದಕ್ಕೆ ಸಾಧ್ಯ, ಒಂದೊಂದು ರಸವನ್ನು ಇನ್ನೊಂದು ರಸದಲ್ಲಿ ಹೇಳೋದಕ್ಕೆ ಸಾಧ್ಯ ಅನ್ನುವ ಒಂದು ಸಾಧ್ಯತೆಯನ್ನ ನಮ್ಮ ಕಲಾತ್ಮಕವಾದ ಚಲನಚಿತ್ರಗಳು ಹಿಂದೆ ಬಿಂಬಿಸ್ತಾ ಇದ್ವಿ. ನೀವು ಹಳೆಯ ಚಿತ್ರಗೀತೆಗಳನ್ನು ನೋಡಿ, ಎಷ್ಟು ಹಾಡುಗಳನ್ನು ನೋಡಿದ್ರೂ ಕೂಡ ನೀವು ಅದರಲ್ಲಿ ಕಾಮ ಪ್ರಚೋದನೆಗಿಂತ ಹೆಚ್ಚಿಗೆ ಅದಕ್ಕಿಂತ ಮೀರಿದಂತ ಯಾವುದೋ ಒಂದು ಬಾಂಧವ್ಯವನ್ನ ಅವರು ಹೇಳ್ತಾ ಹೋಗ್ತಾರೆ. ಒಂದು ಪವಡಿಸು ಪಾಲಾಕ್ಷ ಶ್ರೀ ವಿರೂಪಾಕ್ಷ ಅಂತ ಒಂದು ಹಾಡಿದೆ ಸತಿಶಕ್ತಿ ಅನ್ನೋ ಸಿನಿಮಾದಲ್ಲಿ. ಅದರಲ್ಲಿ ಹೇಳ್ತಾರೆ, ಗಂಭೀರ ಭಾವನೆಯ ಶೃಂಗಾರ ನಿದ್ರೆಯಲ್ಲಿ ಪವಡಿಸು ಪಾಲಾಕ್ಷ ಅಂತ ಹೇಳ್ತಾರೆ. ತನ್ನ ಗಂಡನ್ ಹೇಳೋದು ಕಾಮಚೇಷ್ಟೆ ಅಲ್ಲ, ಗಂಭೀರ ಭಾವನೆಯ ಶೃಂಗಾರ ನಿದ್ರೆಯಲ್ಲಿ ಪವಡಿಸು ಪಾಲಾಕ್ಷ. ಮುಂದಕ್ಕೆ ಹೇಳ್ತಾರೆ, ವೇದಾದಿ ಮಾತೆಯ ವಾತ್ಸಲ್ಯ ಶರದಿಯಲ್ಲಿ, ತಾಯಿಯ ವಾತ್ಸಲ್ಯದಲ್ಲಿ ನೀನು ಸಂತೋಷವಾಗಿರೋ ಅಂತ ಹೇಳ್ಬಿಟ್ಟು ಕೊನೆಗೆ ನೀವು ವೇದ ವೇದಾಂತದ ನಾದಾಂತರಂಗದಲ್ಲಿ ಅನ್ನಪೂರ್ಣೆ ಇನ್ನೊಂದು ಯಾವುದು ಇನ್ನೊಂದಿದೆ, ಅನ್ನಪೂರ್ಣೆ ಉಮೆಯ ಅನುರಾಗ ಮಂಚದಲ್ಲಿ ಗಂಭೀರ ಭಾವನೆಯ ಶೃಂಗಾರ ನಿದ್ರೆಯಲ್ಲಿ, ಹಂಗೆ ಹೇಳ್ತಾರ. ಹಾಗೆ ಅಣ್ಣಪ್ಪ ಗುರುವರನ ಏಕಾಂತ ಧ್ಯಾನದಲ್ಲಿ ಅಂತ ಇದೆ. ನೀವು ಹಾಡುಗಳು ಸಿಗುತ್ತೆ ಬೇಕಾದ್ರೆ ಅದನ್ನ ಹಾಡನ್ನ ಕೇಳಿ. ಅಲ್ಲ, ಗಂಡು ಹೆಣ್ಣು ಪ್ರೇಮಗೀತೆ ಹಾಡುವಾಗ ಗಂಭೀರ ಭಾವನೆ, ಅಣ್ಣಪ್ಪ ಗುರುವನ ಧ್ಯಾನ, ಇವೆಲ್ಲ ಏನಿದು? ಅದು ರಸವನ್ನ, ಆ ಪ್ರೇಮವನ್ನೂ ಕೂಡ ಪರಿಪಕ್ವವಾಗಿ ನಾವು ಪರಿಭಾವಿಸಬೇಕು ಅಂತ ನೆನಪಿಸುವ ರಸತಾಣಗಳು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಒಬ್ರು ಬಿ ಎನ್ ಚಿನ್ನಪ್ಪ ಅಂತ ಇದ್ರು. ಅವರು ಯಾರು ಇವರು ನಮ್ಮ ಮಾಸ್ಟರ್ ಹಿರಣ್ಣಯ್ಯ ನಾಟಕದ ಕಂಪ್ನಿಯಲ್ಲಿ ಪಾತ್ರ ಮಾಡೋರು. ಅವ್ರ ಜೊತೆ ಸಂದರ್ಶನ ಮಾಡಿದ್ರು. ನಿಮ್ಗೆ ಈಗ ನಾಟಕ ನೋಡೋರಿಲ್ವಲ್ಲ, ನಿಮ್ಗೇನು ವ್ಯಥೆ ಇದೆಯಾ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಬಿ ಎನ್ ಚಿನ್ನಪ್ಪ ಹೇಳಿದ್ರು, ನನಗೆ ಖಂಡಿತ ವ್ಯಥೆ ಇಲ್ಲ, ನಾಟಕ ಇವತ್ತು ನಡೆಯೋದಿಲ್ಲ ನಮ್ಮ ಜನಗಳ ಮುಂದೆ ಅಂತ ಹೇಳಿದ್ರು. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಅವ್ರ ಸಂದರ್ಶನಕ್ಕೆ ಮಾಡೋರು ಕೇಳಿದ್ರು. ಅದಕ್ಕೆ ಬಿ ಎನ್ ಚಿನ್ನಪ್ಪ ಹೇಳಿದ್ರು, ಹಿಂದೆ ಜನಗಳ ಮನಸ್ಸಿನಲ್ಲಿ ಕಥೆಯ ಜೊತೆಗೆ ಒಂದು ಭಾವ ಪ್ರಪಂಚ ಇರ್ತಿತ್ತು. ಅವ್ರನ್ನ ಭಾವ ಪ್ರಪಂಚದ ರಸಕ್ಕೆ ಕರೆದೊಯ್ಯೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಈಗ ನಾವು ಭಾವ ಪ್ರಪಂಚ ಕಳ್ಕೊಂಡ್ಬಿಟ್ಟಿರೋದ್ರಿಂದ ಅಂಥವ್ರ ಮುಂದೆ ನೀವು ಏನೇ ಅಭಿನಯ ಮಾಡಿದ್ರು ಕೂಡ ಅದು ಅವ್ರಿಗೆ ಭಾವ ಸೃಷ್ಟಿ, ರಸ ಸೃಷ್ಟಿ ಮಾಡೋದಿಲ್ಲ ಅಂತ ಹೇಳಿದ್ರು. ಅದಕ್ಕೊಂದು ಉದಾಹರಣೆ ಕೊಡಿ ಅಂತ ಕೇಳಿದ್ರು ಅವ್ರು ಸಂದರ್ಶನ ಮಾಡಿದವರು. ಅವಾಗ ಬಿ ಎನ್ ಚಿನ್ನಪ್ಪ ನೇರವಾಗಿ ಹೇಳಿದ್ರು, ನೋಡಿ, ಆಂಜನೇಯ ಸಮುದ್ರ ಹಾರ್ತಾ ಇದ್ದಾನೆ ಅಂತ ತೋರಿಸ್ಬೇಕಾದ್ರೆ ನಾವು ಕಷ್ಟಪಟ್ಟು ಕೆಳಗಡೆ ಲೈಟ್ ಹಾಕಿ ನೀಲಿ ಸೀರೆನ ಅಲುಗಾಡಿಸಿ ಅದು ನೀರಿನ ಅಲೆ ಅನ್ಕೊಂಡು ಆಂಜನೇಯ ಹೋಗ್ತಿದ್ದಾನೆ ಅಂದ್ರೆ, ಸಮುದ್ರವನ್ನ ಹಾರಕ್ಕಾಗದೆ ಇದ್ರೂ ಕೂಡ ಹಾರತೀನಿ ಅನ್ನುವಂತಹ ಉತ್ಸಾಹವನ್ನ ಆಂಜನೇಯ ತಂದ್ಕೊಂಡಾದ್ರೆ ನಾನು ಉತ್ಸಾಹ ತಂದ್ಕೋಬೇಕು. ನನ್ನ ಉತ್ಸಾಹದ ಪ್ರತಿನಿಧಿ ಹನುಮಂತ ಅಂತ ಹೇಳ್ತಿರ್ತೀವಿ. ಈಗ ನಾವು ಹಾಗಲ್ಲ. ಆ ಹನುಮಂತನ ಪಾತ್ರ ಯಾವನೋ ರಾಜ್ಕುಮಾರ್ ವಿಜಯ್ ಕುಮಾರ್ ಮಾಡಿದ್ರೆ ಅವನ್ ರಾಜ್ಕುಮಾರ್ ವಿಜಯ್ ಕುಮಾರ್ ಹೋಗ್ತಿದಾರೆ ನೋಡ್ತೀವಿ ನಾವು. ಇದು ಸಮುದ್ರ ಅಲ್ಲ, ಇದು ಮೋಸ ಮಾಡ್ಬಿಟ್ರು ಅಂತ ಹೀಗೆ ನೋಡ್ತೀವಿ. ಆದ್ದರಿಂದ ಅವ್ರು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ಅವರ ಮನಸ್ಸಿನಲ್ಲಿ ಒಂದು ಭಾವ ಇದ್ರೆ ಆ ಭಾವವನ್ನು ಕೆಣಕಿಸಿ ನಾನು ಆವೇಶವನ್ನ, ಆ ಭಾವವನ್ನ, ಆವೇಶ ಭಾವವನ್ನು ರಸವಾಗಿ ಮಾಡಿಸ್ಬೋದು. ಭಾವ ಪ್ರಪಂಚ ಶೂನ್ಯವಾದ ವ್ಯಕ್ತಿಗಳ ಮಧ್ಯೆ ಎಷ್ಟೇ ಸ್ವಾರಸ್ಯವಾಗಿ ಮಾತಾಡಿದ್ರು ನನ್ನ ವೆಬಿನಾರ್ ತರ ಆಗುತ್ತೆ. ನನ್ನ ವೆಬಿನಾರ್ ಅಲ್ಲ, ನೀವು ಮಾಡಿಸ್ತಿರೋ ವೆಬಿನಾರ್, ನಾನು ಯಾಕೆ ನಂದು ಅಂದ್ಕೊಳ್ಳಿ, ಆಯ್ತಲ್ಲ. ಹೀಗಾಗಿ ಇಲ್ಲಿ ನಾವು ಏನನ್ನೋ ಕಳ್ಕೊಂಡ್ಬಿಟ್ಟಿದ್ದೀವಿ. ಸುಖ ಜೀವನದ ಆಕಾಂಕ್ಷೆಯಲ್ಲಿ, ಗಳಿಕೆಯ ಆಕಾಂಕ್ಷೆಯಲ್ಲಿ ಭಾವ ಪ್ರಪಂಚವನ್ನು ಕಳ್ಕೊಂಡು ಭಾವಶೂನ್ಯರಾಗಿದ್ದೇವೆ. ಅದಕ್ಕೆ ರಸಸೃಷ್ಟಿ ಕಷ್ಟ. ಈ ಭಾವ ಶೂನ್ಯ ಯಾಕಾಯಿತು ಅನ್ನುವಂಥದ್ದು ಎಂ ಹಿರಿಯಣ್ಣನವರ ಉಪನ್ಯಾಸದ ಸಾರ. ಈ ಭಾವ ಪ್ರಪಂಚ ಈ ಹಳೆ ಸಿನಿಮಾ ಹಾಕೊಂಡು ನೋಡ್ಬೋದು, ನಮ್ಗೆ ಈ ರಸ ಸೃಷ್ಟಿ ಆಗಲ್ಲ ನೋಡಿ. ಈಗ ನಾವು ಹುಡುಗರಾಗಿದ್ದಾಗ ನೋಡಿದಾಗ ಆ ಸೃಷ್ಟಿಯಾದ ರಸ ಈಗ ನಮ್ಗೆ ಆಗದೆ ಇರ್ಬೋದು. ಯಾಕೆ ಅಂತಂದ್ರೆ ನಮ್ಮ ಭಾವಶೂನ್ಯತೆ ಆವರಿಸ್ಕೊಂಡ್ಬಿಟ್ರೆ ನಮ್ಮ ಆವೇಶಗಳು ಬರೋದಿಲ್ಲ. ಆದ್ಮೇಲೆ ಇಲ್ಲಿಗೆ ಇವತ್ತಿನ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ಎಂ ಹಿರಿಯಣ್ಣನವರ ಉಪನ್ಯಾಸ ಮಾಡೋಕ್ ಮುಂಚೆ ಇನ್ನೊಂದು ಅದರಲ್ಲಿ ಕೆಲವು ಉದಾಹರಣೆ ಕೊಡೋದ್ರಿಂದ ನಿಮ್ಗೆ ಇದರಲ್ಲಿ ಸಂತೋಷ ಸಿಗತ್ತೆ ಅನ್ನೋದಾದ್ರೆ, ಇನ್ನೊಂದಷ್ಟು ಚಿತ್ರಗೀತೆಗಳ ಉದಾಹರಣೆಗಳ ಮೂಲಕ ಬೇರೆ ಬೇರೆ ರಸ, ಒಂದು ರಸ ಇನ್ನೊಂದು ರಸ ಹೇಗೆ ಮಿಶ್ರಲು ಹೋದಾಗ ಆಗತ್ತೆ ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ.
ಆದರೆ ಬೇಡ ಎಂ ಹಿರಿಯಣ್ಣನವ್ರು ಮುಗಿಸಿದ್ರೆ ಅದಕ್ಕೂ ನಾನು ಸಿದ್ಧವಾಗಿದ್ದೇನೆ. ನೋಡಿ, 3 ಪದ ಹೇಳ್ತೀನಿ ಈಗ. ನಿರಾವೇಶ, ನೀರಸ, ರಸಹೀನತೆ ಅಂತ 3 ಇದೆ. ನಿರಾವೇಶ, ನೀರಸ, ರಸಹೀನತೆ, ಇವು 3 ಬೇರೆ. ನಿರಾವೇಶ ಅಂದ್ರೆ ಏನು ಅಂದ್ರೆ ಆವೇಶಗಳು ಯಾವುದೂ ಇಲ್ಲ ನನಗೆ, ಎಲ್ಲವನ್ನು ಆವೇಶ ದೂರ ಮಾಡಿದ್ದೀನಿ, ಆದ್ರೆ ರಸವಾಗಿಸ್ಕೊಂಡಿಲ್ಲ. ಬೋರ್ ಆಗುತ್ತೆ ಅಂತೀವಲ್ಲ. ಬೋರ್ಡಮ್ ಅಂದ್ರೆ ಏನರ್ಥ ಅಂದ್ರೆ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಎಕ್ಸ್ಪ್ರೆಸ್ ಟು ಯು, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ರಿಸೀವ್ ಫ್ರಮ್ ಯು. ಅದಿದೆಯಲ್ಲ, ಅದು ಬೋರ್ಡಮ್. ನಾನು ನಿಂಗೇನು ಹೇಳಿದ್ರು ನಿಂಗೆ ಬೋರ್ ಆಗುತ್ತೆ. ನೀನೇನು ಹೇಳಿದ್ರು ನಾನು ಕೇಳಿಸ್ಕೊಳ್ಳೋ ಸ್ಥಿತಿಲೂ ಇಲ್ಲ ಅಂತ ಹೇಳಿದಾಗ ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ, ಬೋರ್ಡಮ್. ಆಮೇಲೆ ನೀರಸ ಅಂತಂದ್ರೆ ಆವೇಶಗಳಿದೆ, ಸುಮ್ಮನೆ ಗೋಳೈಕೋತಾ ಇದೆ ಅದನ್ನ ರಸ ಮಾಡಕ್ಕಾಗದೆ ಇರುವಂತ ಸ್ಥಿತಿ ನೀರಸ. ನಿರಾವೇಶ ಬೇರೆ, ನೀರಸ ಬೇರೆ. ನಿರಾವೇಶದವ್ರಿಗೆ ಬೋರ್ಡಮ್ ಆದ್ರೆ, ನೀರಸದವ್ರಿಗೆ ಆವೇಶಗಳ ಒತ್ತಡ ಹೆಚ್ಚು, ಅದನ್ನ ರಸ ಮಾಡ್ಕೊಳಕ್ಕಾಗದೆ ಒದ್ದಾಡ್ತಾರೆ. ರಸಹೀನ ಅಂತಂದ್ರೆ ಈಗ ನಮ್ಮ ಬದುಕು, ನಮ್ಗೆ ಆವೇಶವೂ ಇದೆ, ಆವೇಶದ ಒತ್ತಡವೂ ಇದೆ, ಬೋರ್ಡಮ್ಮೂ ಇದೆ. ಅದು ಯಾಕೆ ಅಂದ್ರೆ ಅದು ರಸ ನಾವು ಸೃಷ್ಟಿ ಮಾಡ್ಕೊಳ್ಳೋ ಸ್ಥಿತಿಲಿ ನಾವಿಲ್ಲ. ಅದರಿಂದ ರಸಹೀನತೆ ಇದೆ. ರಸಹೀನ ಸಮಾಜಕ್ಕೆ ರಸ ಸೃಷ್ಟಿಯನ್ನು ಮಾಡಿಕೊಳ್ಳುವುದು ಕಷ್ಟ. ನಿರಾವೇಶ ಸಮಾಜಕ್ಕೆ, ಜೀವಕ್ಕೆ ನಾವು ಬೋರ್ ಆಗ್ತಿದೆ, ಏನ್ ಮಾಡ್ತೀವಿ? ಸಿನಿಮಾಕ್ಕೆ ಹೋಗ್ತೀವಿ. ಸಿನಿಮಾಕ್ಕೆ ಹೋದ್ರು ನಮ್ಗೆ ಆವೇಶ ತಗೋತೀವಿ ಹೊರತು ಅದನ್ನ ಮಾತ್ರ ರಸ ಮಾಡ್ಕೊಳಕ್ ಬರೋದಿಲ್ಲ. ನೀರಸವಾದವ್ರಿಗೆ ಆ ಆವೇಶ ಹುಡುಕೊಂಡು ಹೋಗ್ಬೇಕಾಗಿಲ್ಲ, ಪ್ರತಿ ಕ್ಷಣವೂ ನಮಗ್ ಬರ್ತಾ ಇದೆ. ಸಮಸ್ಯೆ ಇರೋದು ಆವೇಶದ್ದಲ್ಲ, ಆವೇಶವನ್ನ ರಸವಾಗಿಸಿಕೊಳ್ಳೋದ್ರಲ್ಲಿ. ರಸವಾಗಿಸಿಕೊಳ್ಳದೆ ಆವೇಶವನ್ನೇ ಅನುಭವಿಸ್ತಾ ಇಷ್ಟೇ ಜೀವನ ಅಂತ ಅನ್ಕೊಂಡಿರುವ ನಮಗೆ ಆಗಿರೋದು ನಿರಾವೇಶ ಮತ್ತು ನೀರಸ ಸ್ಥಿತಿ ಅನ್ನೋಕ್ಕಿನ್ನ ರಸಹೀನ ಸ್ಥಿತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ಮ ಪ್ರತಿಕ್ರಿಯೆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಈಗ ಮುಂದಿನ ಉಪನ್ಯಾಸ ಯಾವ್ದಾಗ್ಬೇಕು ಅಂತ ನೀವು ಹೇಳ್ತಿರೋ ಅದು ಮಾಡ್ತೀವಿ. ನೀವು ಹೋದ ಬಾರಿಗಿಂತ ಈ ಸರಿ ಬಂದವರ ಸಂಖ್ಯೆ ಕಮ್ಮಿ ಆಗಿರೋದ್ರಿಂದ ಈ ಆಕರ್ಷಣೆ ಕಮ್ಮಿ ಏನು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನೋಡಿ ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ತುಂಬಾ ಅದ್ಭುತವಾಗಿತ್ತು ಸರ್. ಈ ಉದಾಹರಣೆಗಳನ್ನ ಕೇಳಿದ ಮೇಲಂತೂ ಬಹಳ ಚೆನ್ನಾಗಿ ಅರ್ಥ. ಆಮೇಲೆ ಈ ಫಾಲೋ ಮಾಡೋಕೆ ತುಂಬಾ ಆಕರ್ಷಣೀಯವಾಗಿತ್ತು. ಆಮೇಲೆ ಎರಡು ಈ ರಸ ಮಿಕ್ಸ್ ಆಗುತ್ತಲ್ಲ, ನಾವು ಫಿಲ್ಮ್ ನೋಡಿ ನಾನು ಖಂಡಿತ ನಮಗೆ ಗೊತ್ತಾಗ್ಲಿಲ್ಲ. ಈಗ ಅರ್ಥ ಆಯ್ತು ಅದು. ಈಗ ತಾವು ಹೇಳಿದ್ದು ಒಂದು ರಸ ಇನ್ನೊಂದು ರಸ ಸೇರ್ಕೊಂಡು 2 ರಸ 3 ರಸ ಈಗ ಆಗುತ್ತಲ್ಲ, ಅದನ್ನ ಅವತ್ತ ನಮಗೆ ಅರ್ಥವೇ ಆಗಿರ್ಲಿಲ್ಲ, ಖಂಡಿತ ಅರ್ಥ ಆಗಿರ್ಲಿಲ್ಲ. ಈಗ ಬಹಳ ಚೆನ್ನಾಗಿ ಅರ್ಥ ಆಯ್ತು, ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನೆಕ್ಸ್ಟ್ ಇನ್ನಾರದಾರ ಪ್ರತಿಕ್ರಿಯೆ. ಆಮೇಲೆ ನಾನು ಮುಂದಿನ ಉಪನ್ಯಾಸಕ್ಕೆ ಸಿದ್ಧ ಆಗ್ಬೇಕಲ್ಲ, ಇನ್ನೊಂದಷ್ಟು ರಸಮಿಶ್ರದ ಉದಾಹರಣೆ ಕೊಟ್ರೆ ಅನುಕೂಲವಾ ಅಥವಾ ಸೀದಾ ಎಂ ಹಿರಿಯಣ್ಣದಕ್ಕೆ ಹೋಗೋಣ? ಅದನ್ನೊಂದು ಸ್ವಲ್ಪ ಹೇಳ್ಬೇಕು. ಉದಾಹರಣೆ ಕೊಡಿ ಸರ್, ದಯವಿಟ್ಟು ಕೊಡಿ ಸರ್. ಓಕೆ, 5 ಜನ ಬರ್ಲಿ, ನಾನು ಐ ಡೋಂಟ್ ಬಾದರ್. ನೀವು ಇಷ್ಟಪಡೋರು ಒಂದಿಬ್ರು ಇದಾರೆ ಅಂತ ನನಗೆ ಖಾತ್ರಿ ಆದ್ರೆ ನಾನು ಶ್ರಮ ಪಡೋಕೆ ತಯಾರು. ಮಾಡಿ ಸರ್. ಓಕೆ, ಸಂತೋಷ್. ಗುರುಜಿ ನಮಸ್ತೆ. ನಾವು ಕೇಳಲಿಕ್ಕೆ ಸಿದ್ಧವಾಗಿದ್ದೀವಿ. ಯಾಕೋ ಕೇಳಿಸ್ತಾ ಇಲ್ಲ. ಬೇರೆಯವ್ರಿಗೆ ಕೇಳಿಸ್ತಾ? ನನ್ಗೆ ಯಾಕೋ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸ್ ಬಂದಂಗೆ ಬಂತು, ಕೇಳಿಸ್ಲಿಲ್ಲ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸರ್ ಅದೇ ಈಗ ನೀವು ಅಡಿಗೆನೂ ಮಾಡಿ ರಸಪಾಕ ಮಾಡ್ತೀರಿ, ಹಾಗೆ ನಮಗೆ ಈಗ ಆವೇಶವನ್ನ ರಸಪಾಕ ಅಥವಾ ರಸ ಮಾಡ್ಕೊಳ್ಳುವಂತ ಆ ಕಲೆ ಬಗ್ಗೆ ಇನ್ನೊಂದಿಷ್ಟು ಉದಾಹರಣೆ ಕೊಟ್ಟು ನೀವು ಮುಂದುವರಿಸಿ ಅಂತ ನಮ್ಮ ಅನಿಸಿಕೆ ಎಲ್ಲರದ್ದು ಕೂಡ. ಬೇಗ ನಿಲ್ಲಿಸದೆ ಇದು ಮುಂದುವರಿಲಿ ಅಂತಾನೆ ಕೇಳ್ತಾ ಇದೀವಿ ಸರ್. ಆಮೇಲೆ ನೀವು ಇದು ಆಲ್ಫ್ರೆಡ್ ನಾರ್ತ್ ವೈಟ್ ಹೇಳಿದ್ದು ಆಬ್ಜೆಕ್ಟ್ ಇಂದ ಸೂಪರ್ ಜೆಕ್ಟ್ ಗೆ ಹೋಗೋದು. ಅಂದ್ರೆ ಸೂಪರ್ ಜೆಕ್ಟ್ ಅನ್ನೋದು ಈಗ ಅದ್ಭುತ ರಸ ಅಂತಾನೆ.
ಹೌದು, ಅದ್ಭುತ ರಸ ಅಲ್ಲ, ರಸ ಸೂಪರ್ ಜೆಕ್ಟ್ ಅದ ರಸ. ಅದು ಸಬ್ಜೆಕ್ಟ್ ಅಲ್ಲೂ ಇಲ್ಲ, ಆಬ್ಜೆಕ್ಟ್ ಅಲ್ಲೂ ಇಲ್ಲ. ಈಗ ಗುಲಾಬಿ ಹೂವೆ ನೀನ್ ಬಾಡ್ ಹೋಗ್ತಿರೋದು ನೋಡಿದ್ರೆ ನಂಗೆ ತುಂಬಾ ಸಂಕಟ ಆಗುತ್ತೆ ಅಂತ ಅನ್ನೋದು ಗುಲಾಬಿ ಹೂವಿನ ಬಗ್ಗೆ ಬರೆದಿರುವಂತಹ ಸತ್ಯ. ಆದ್ರೆ ಅದು ಹೇಳುವಾಗ ನಾನು ಹೀಗೆ ನಿನ್ ಹಾಗೆ ಬಾಡ್ ಹೋಗ್ತೀನಿ, ನನ್ ಕೆಲಸ ಮಾಡೋಕ್ ಮುಂಚೆ ಎಲ್ಲಿ ಬಾಡ್ ಹೋಗ್ತೀನೋ ಅಂತ ಅನ್ನೋ ವೈಯಕ್ತಿಕ ವಿಷಾದವೂ ಇದೆ. ಈ ಎರಡರಲ್ಲಿ ಇರೋ ವಿಷಾದ ಆವೇಶ. ಆದ್ರೆ ಇದು ಪ್ರಕೃತಿ ಲೀಲೆಯಲ್ಲಿ ಹುಟ್ಟು ಸಾವು ಎರಡೂ ಒಂದು ಲೀಲೆ ಅಂತ ಹೇಳಿ ಪರಿಭಾವಿಸೋದಿದೆಯಲ್ಲ, ಅದು ರಸ. ಸೂಪರ್ ಜೆಕ್ಟ್ ಅನ್ನೋದು ರಸ. ಅದು ಅದು ಆ ಪದ್ಯ ಗುಲಾಬಿ ಹೂ ಬಗ್ಗೆ ಹೇಳಕ್ ಬರ್ದಿದ್ದಲ್ಲ, ನನ್ನ ಬಗ್ಗೆ ಹೇಳ್ಕೊಳಕ್ ಬರ್ದಿದ್ದಲ್ಲ, ಇಬ್ಬರನ್ನೂ ಮೀರಿದ ಒಂದು ಸತ್ಯವನ್ನು ಹೇಳಕ್ ಬರುತ್ತಲ್ಲ, ಅದನ್ನ ಸೂಪರ್ ಜೆಕ್ಟ್ ಅಂತ ಕರೀತಾರೆ. ನಾವು ಸೌಂದರ್ಯ ಸಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಅಂದಾಗ ಅದರ ಫಿಲಾಸಫಿಲಿ ಅವರು ಚರ್ಚೆ ಮಾಡುವಾಗ ಇದನ್ನ ಹೇಳ್ತಾರೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ಮೀರಿದ ಸೂಪರ್ ಜೆಕ್ಟೇ ರಸ ಅಂತ. ಸರ್, ಹಾಗಾದ್ರೆ ಅವರು ವೆಸ್ಟ್ ನಲ್ಲಿ ರಸದ ಎಕ್ಸ್ಪ್ಲಿಸಿಟ್ ಆಗಿ ರಸ ಅನ್ನೋದು ಇದೆಯಾ, ಇದೇ ಸೂಪರ್ ಜೆಕ್ಟ್ ಇಲ್ಲ. ವೈಟ್ ಹೆಡ್ ಸೂಪರ್ ಜೆಕ್ಟ್ ಅನ್ನೋ ಪದ ಹೇಳ್ತಾರೆ ಹೊರತು ರಸ ಅನ್ನೋ ಪದ ಇಲ್ಲ. ರಸ ಅನ್ನೋ ಪದಕ್ಕೆ ಇಂಗ್ಲಿಷ್ ನಲ್ಲಿ ಅನುವಾದ ಇಲ್ಲ. ಧ್ವನಿ ಅನ್ನೋದಕ್ಕಿದೆ, ಪನ್ ಅಂತ, ಆಯ್ತಲ್ಲ. ರಸ ಅನ್ನಕ್ಕೆ ಧ್ವನಿ ಇದಿಲ್ಲ, ಏನು ಪದ ಇಲ್ಲ ಇಂಗ್ಲಿಷ್ ನಲ್ಲಿ. ರೆಟಾರಿಕ್ಸ್ ಅಲ್ಲಿ ರಸ ಅನ್ನಕ್ಕೆ ಈಕ್ವಲೆಂಟ್ ಪದ ಇಲ್ಲ. ಇಮೋಷನ್ ಅಂತಲೇ ಇದೆ ಅಷ್ಟೇ. ಇಮೋಷನ್ ಆಚೆ ಹೋಗೋದೇ ಇಲ್ಲ, ರಸದ ತನಕ ಹೋಗೋದೇ ಇಲ್ಲ. ಪಾಶ್ಚಿಮಾತ್ಯ ಆಲೋಚನೆ ಇಮೋಷನ್ ನಿಂದ ರಸಕ್ಕೆ ಹೋಗಿಲ್ಲ, ಯಾಕಂದ್ರೆ ಅವ್ರಿಗೆ ಆತ್ಮದ ನಂಬಿಕೆ ಇಲ್ವಲ್ಲ. ಆತ್ಮದ ನಂಬಿಕೆ ಇದ್ದವ್ರಿಗೆ ರಸ ಹೋಗೋದು ಸುಲಭ. ಅದ್ ನಂಬಿಕೆ ಇಲ್ಲದೆ ಇರೋರಿಗೆ ರಸ, ಅದೇನೆ BN ಚಿನ್ನಪ್ಪ ಹೇಳಿದ್ದು, ಭಾವ ಪ್ರಪಂಚ ಇರಬೇಕು. ಆತ್ಮ ನಿರುದ್ವೇಗ ಹೇಗೆ ರಸಭರಿತವಾದದ್ದನ್ನು ಬಯಸುವ ಕಣ್ಣು, ಕಿವಿ, ಮೂಗು, ನಾಲ್ಗೆ ಎಲ್ಲ ಇದ್ರೂ ಕೂಡ ಉಸಿರಾಟ ಯಾವ ರುಚಿಯೂ ಇಲ್ಲದೆ ನಡೆಯುವಂಥದ್ದು ಅಂತಿದೆಯಲ್ಲ, ಅದಕ್ಕೆ ನಾವು ನೋಡಿ ವಿಪಸನ ಅಂತ ಮಾಡ್ತಾರಲ್ಲ, ಅಂದ್ರೆ ಧ್ಯಾನ ಮಾಡ್ಬೇಕು ಅನ್ನುವಾಗ ಅವಾಗ ಉಸಿರಾಟದ ಮೇಲೆ ಮಾತ್ರ ಕೇಂದ್ರೀಕರಿಸಬೇಕು ಅಂತ ಯಾಕೆ ಹೇಳ್ತಾರೆ, ಬೇರೆ ಯಾವುದನ್ನು ಹೇಳೋದಿಲ್ಲ ಅಂತಂದ್ರೆ ಅದಕ್ಕೇನೆ. ಯಾತಕ್ಕೆ ಅಂದ್ರೆ ನಿರಾವೇಶವಾಗಿರುವಂತಹ ಒಂದು ಆತ್ಮ ಇದೆ ಅನ್ನೋ ನಂಬಿಕೆ ಇಲ್ಲದೆ ಇರೋರಿಗೆ ಈ ರಸ ಅನ್ನೋ ಪದ ಬರೋಕ್ ಸಾಧ್ಯವೇ ಇಲ್ಲ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಹಾಗೆ ಅವ್ರ ರಸದ ಬಗ್ಗೆ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಉದಾಹರಣೆ ಕೊಟ್ಟಿದ್ದು. ವೈಟ್ ಹೆಡ್ ಅದನ್ನ ರಸ ಅಂತ ಅವ್ರು ಕರೆಯೋದಿಲ್ಲ, ಅವ್ರು ಬರೇ ಸೂಪರ್. ಅವ್ರು ಅಷ್ಟೇ, ಅವ್ರು ಏನಂದ್ರೆ ಎರಡು ಅಂಶನೂ ಮೀರಿದ್ದಿದೆ ಅಂತ ಅಷ್ಟೇ ಅವ್ರು ಹೇಳೋದು. ಆ ಮೀರಿದ್ ಏನು ಅಂತ ಹೇಳೋದಿಲ್ಲ ವೈಟ್ ಹೆಡ್ ಅವರು. ನಾನು ಎರಡೂ ಓದಿರೋದ್ರಿಂದ ಹಾಗೆ ಹೇಳ್ತೀನಿ. ಇನ್ನೂ ಇದು M. ಹಿರಿಯಣ್ಣವರ ಉಪನ್ಯಾಸಕ್ಕೆ ಬಂದಾಗ ನಿಮ್ಗೆ ಅದು ಇನ್ನೂ ಸ್ಪಷ್ಟವಾಗುತ್ತದೆ. ಹೇಗೆ ಆವೇಶವನ್ನು ರಸವಾಗಿಸೋದು, ಎಷ್ಟು ಸಮಸ್ಯೆಗಳಿದೆ ಅನ್ನೋದು ಅವ್ರು ಇನ್ನೂ ವಿಸ್ತಾರವಾಗಿ ವಿವರಿಸ್ತಾರೆ. ಆಮೇಲೆ ರಸ ಪ್ರಯೋಜನವನ್ನು ಅವ್ರು ಹೇಳ್ತಾರೆ ಹಿರಿಯಣ್ಣನವರು. ಅದು ಬಂದಾಗ ಅದು ಸ್ಪಷ್ಟ ಆಗುತ್ತೆ. ಇನ್ಯಾರ್ದಾರು ಪ್ರತಿಕ್ರಿಯೆ ಪ್ರಶ್ನೆ? ಇನ್ನು ಮಿಶ್ರ ಆವೇಶಗಳನ್ನ ಬೇರೆ ಬೇರೆ, ಈಗ ನಾನು ಶೃಂಗಾರ ಇಟ್ಕೊಂಡು ಹೇಳಿದೆ, ಹಾಸ್ಯ ಇಟ್ಕೊಂಡು ಹೇಳಿದೆ, ಆತರ ಇನ್ನೂ ಒಂದಷ್ಟು ಬೇರೆ ಬೇರೆ ರಸಗಳ ಮಿಶ್ರಣವನ್ನು ಕೂಡ ಮುಂದಿನ ಉದಾಹರಣೆಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. DVG ಅವರು ಹೇಳೋ ಹಾಗೆ ನಾನು ಮತ್ತೆ ಅವ್ರ ಪದ್ಯನ ಹೇಳಬೇಕು. ವಿಜ್ಞಾನಿ ಅಲ್ಲ, ಕವಿ ಅಲ್ಲ, ಬರೀ ತಾರಾಡಿ ಅಂತ ಹೇಳ್ತಾರೆ DVG. ಹಾಗೆ ನಾನು ವಿಜ್ಞಾನಿಯೂ ಅಲ್ಲ, ಏನೋ ಒಂದಿಷ್ಟು ರಿಸರ್ಚ್ ಮಾಡಿದೆ ಅಷ್ಟೇ. ಕವಿಯೂ ಅಲ್ಲ, ನಾನು ಕಾವ್ಯ ಬರೆಯೋಕೆ ಹೋಗ್ಲಿಲ್ಲ. ಆದ್ರೆ ಕಾವ್ಯಾಸ್ವಾದದಲ್ಲಿ ವಿಜ್ಞಾನದ ಆಸ್ವಾದದಲ್ಲಿ ಕಾವ್ಯದ ಸವಿಯನ್ನು ಹುಡುಕುವಂತ ನಿಮ್ಮ ಜೊತೆಗೆ ನಾನು ಹುಡುಕುವಂತ ಒಬ್ಬ ತಾರಾಡಿ. ಆ ತಾರಾಡಿ ಅನ್ನೋ ಪದ ಹೇಗೆ ಬಂದಿದೆ, ತಾರಾಡೋದು ಅಂದ್ರೆ ಮೂವೆ ಬೋಟ್ ಅಂತ. ಹಾಗೆ ಕರ್ನಾಟಕ ಇಡೀ ಸುತ್ತಾಡ್ಕೊಂಡು ತಾರಾಡಿಯೇ ಹೊರತು ನಾನು ವಿಜ್ಞಾನಿಯೂ ಅಲ್ಲ, ಕವಿಯೂ ಅಲ್ಲ. ಅವುಗಳನ್ನ ಸಮನ್ವಯ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋನಷ್ಟೇ. ಇದು ನನ್ನ ಇತಿಮಿತಿ. ಹೌದು ಸರ್, ಇದು ಅವರು ಸೋಮಶೇಖರ್ ಅವರು ಆರ್ ಗಣೇಶ್ ಅವ್ರದ್ದು ಇದನ್ನ ಹಾಕಿದಾರಲ್ಲ, ಅವರು ರಸದ ಬಗ್ಗೆ ತುಂಬಾ ಚೆನ್ನಾಗಿ ಹೌದು ಹಾಕಿದ್ರು. ಅದಕ್ಕೆ ಅಭಿನಂದನೆಗಳು. ಅದಕ್ಕೆ ಪೂರಕವಾಗಿದೆ ಅನ್ನೋದನ್ನ ಗುರುತಿಸಿರೋದಕ್ಕೆ ನಾನು ಅವ್ರಿಗೆ ಅಭಿನಂದನೆಗಳು ಹೇಳಬೇಕಾಗಿತ್ತು. ನಾನು ಮರ್ತು ಬಿಟ್ಟಿದ್ದೆ, ನೀವು ಹೇಳಿದ್ದು ಒಳ್ಳೇದಾಯ್ತು. ಅವರು
ಅವರು ಇದು ಕಾವ್ಯದ ಪ್ರಪಂಚ, ಅವರು ಅಷ್ಟೇ ವಿಜ್ಞಾನದ ಪ್ರಪಂಚ ಎರಡೂ ಕಂಡವರು. ಅದಕ್ಕೆ ನನಗೂ ಅವ್ರಿಗೂ ಮಾತಿಗೆ ಸಾಮ್ಯ ಇದೆ. ನಾನು ಕೂಡ ಅವತ್ತು ಹೇಳಿದ್ನಲ್ಲ, ರಸಾಂಗಣ ಮತ್ತೆ ಇನ್ನೊಂದೆಂಥದ್ದು ಹೇಳಿದೆ ನಾನು ಅವತ್ತು, ರಣಾಂಗಣವನ್ನ ರಸಾಂಗಣವಾಗಿಸ್ಕೋಬೇಕು ಅಂತ ಅವರು ಪದ ಸೃಷ್ಟಿ ಮಾಡಿದ್ದನ್ನು ನಾನು ಕೂಡ ಉದ್ಧರಿಸಿದ್ದೆ. ಹಾಗಾಗಿ ಅವರು ರಸದ ಬಗ್ಗೆ ಇನ್ನೂ ಹೆಚ್ಚು ಅಧ್ಯಯನ ಮಾಡಿದಂಥವ್ರು. ಅದರಲ್ಲಿ ಆದ್ರೂ ನಮ್ದು ಸಾಮ್ಯವಾಗೇ ಹೋಗುತ್ತೆ. ಯಾಕೆಂದ್ರೆ ಯಾವ್ಯಾವ ದಿಕ್ಕಲ್ಲಿ ಹೋದ್ರೂ ತಲುಪೋ ಊರು ಒಂದೇ ತಾನೆ. ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತ ಇಂಗ್ಲಿಷ್ ನಲ್ಲಿ ಒಂದು ಗಾದೆನೇ ಇದೆಯಲ್ಲ, ಎಲ್ಲ ರಸ್ತೆಗಳು ರೋಮ್ಗೆ ತಲುಪಿಸುತ್ತೆ ಅಂತ. ಹೌದು, ಸೋಮಶೇಖರ್ ಅವ್ರಿಗೆ ಅಭಿನಂದನೆಗಳು ಹೇಳ್ಬೇಕು. ಯಾಕೆಂದ್ರೆ ಅಲ್ಲಿ ಈ ಇವತ್ತಿನ ಚರ್ಚೆಗೆ ಪೂರಕವಾದ ಹಾಕ್ಬೇಕು ಅಂತ ಅನ್ನುವಂತ ಆಸೆನ ಪ್ರತಿಕ್ರಿಯೆ ಹಾಕ್ತಿದ್ರೆ ಹೊರತು ಪೂರಕವಾದ ಇನ್ನೊಂದನ್ನು ಹಾಕಿದ್ದವರು ತುಂಬಾ ಸಂತೋಷ ಕೊಡುವಂತ ಸಂಗತಿ. ಮುಗಿಸ್ಬೋದಾ? ಪ್ರತಿಕ್ರಿಯೆ ಇಲ್ವಲ್ಲ? ಹಾಂ ಸರ್, ಮತ್ತೆ ಮುಂದಿನ ಸೋಮವಾರ ಮತ್ತೆ ಭೇಟಿ ಆಗೋಣ ಸರ್. ಮತ್ತೆ ಅದನ್ನ ಸದ್ಯದಲ್ಲೇ ಹಾಕ್ತೀವಿ ಅಂತ ಹೇಳ್ತಾ, ಮತ್ತೆ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಚರ್ಚೆಯಲ್ಲಿ ಕೂಡ ಪಾಲ್ಗೊಳ್ಳಿ ಅಂತ ವಿನಂತಿಸ್ತಾ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.